ವೀರ್ಯಗುಣ ಹೀಗೆ ಭೇದ ಆಗ್ತಿದ್ರೆ ಆಗಲಿ ವಚನದೊಳಗೆ ಅಂಥೇಳಿ ಅಂದಿದ್ರು. ಕೊನೆಗೇನು ಸಿದ್ಧ ಮಾಡಿದ್ರು? ಯಾವುದನ್ನು ನಿರ್ವಿಕಲ್ಪ ಮಾತ್ರ ಚೈತನ್ಯದ ಸತ್ವ ಇದೆಯೋ ಅದು ನಾನಿದ್ದೇನೆ. ಹಾಗಾದರೆ ಚೈತನ್ಯದೊಳಗೂ ಕೂಡ ಭೇದ ಆಗ್ತಿದೆಯಲ್ಲ, ಆಗಮದೊಳಗೆ ಹೇಳಿದ್ದಾರೆ. ಮೊದಲು ಹೇಳಿದ್ದು ಭೇದ ಮುಗಿದೂರೆ. ಇದು ಬೇರೆ. ಅಲ್ಲಿ ದರ್ಶನ ಗುಣ, ಜ್ಞಾನ ಗುಣ, ಸುಖ ಗುಣ, ವೀರ್ಯ ಗುಣ, ಅದು ಗುಣಭೇದ ಇತ್ತು. ಆತ್ಮನು ಆತ್ಮನಿಂದ, ಆತ್ಮನಲ್ಲಿ, ಆತ್ಮನ ಮೂಲಕ ಅದ ಕಾರಕಗಳ ಭೇದಿತ್ತು. ಉತ್ಪಾದ, ವ್ಯಯ, ದ್ರವ್ಯ, ದ್ರವ್ಯ ಗುಣ ಪರ್ಯಾಯ, ಇದು ಧರ್ಮಗಳ ಭೇದಿತ್ತು. ಅದೆಲ್ಲ ಇರುವಾಗ ಕೂಡ ನಾನು ಚೈತನ್ಯ ಇದ್ದೇನೆ, ಸತ್ವ ನಂದ ಚೈತನ್ಯ ಮಾತ್ರ ಇದೆ, ನಿರ್ವಿಕಲ್ಪ. ಆ ವಿಕಲ್ಪಗಳ ಇಲ್ಲ. ಯಾವ ವಿಕಲ್ಪಗಳ? ಕಾರಕ ರೂಪದ್ದು, ಧರ್ಮ ರೂಪದ್ದು, ಗುಣ ರೂಪದ್ದು. ಆದ್ರ ಮುಂದೆ ಆಚಾರ್ಯ ಭಗವಂತರಿಗೆ ಲಕ್ಷ್ಯದೊಳಗೆ ಬರ್ತಿದೆ ಅಥವಾ ಬುದ್ಧಿಯೊಳಗೆ ಪ್ರಕಟ ಆಗ್ತಿದೆ. ಏನ? ಚೈತನ್ಯ ಸತ್ವದೊಳಗೂ ಕೂಡ ಜಿನಾಗಮದಲ್ಲಿ ಎರಡು ಭೇದ ಹೇಳಿದಾರಲ್ಲ, ಆ ಚೈತನ್ಯಕ್ಕೂ ಕೂಡ ಎರಡು ಹೆಸರದವ. ಚೇತನ ಲಕ್ಷಣ ಏನಿದೆ, ಆ ಲಕ್ಷಣ ದರ್ಶನ ಮತ್ತು ಜ್ಞಾನವೆಂಬ ಹೆಸರಿನಿಂದ ಎರಡು ಪ್ರಕಾರದ್ದು ಇದೆ. ಅದನ್ನು ಇಲ್ಲಿ ನಿರಾಕರಣೆ ಮಾಡ್ತಾ ಇದ್ದಾರೆ. ಭಾವಾರ್ಥ ಏನು ಹೇಳಿದ್ರು? ಏಕ ಸತ್ತಾರೂಪ ಚೇತನವು, ಏಕ ಸತ್ತಾರೂಪ ಚೇತನವು. ಮೂರು ಕಾಲದಲ್ಲೂ ಏಕ ಸತ್ತಾರೂಪದ ಯಾವ ಚೇತನ ಇದೆಯೋ, ಏಕ ಸತ್ತಾರೂಪ ಚೇತನವು, ಅದಕ್ಕೆ ಎರಡು ಹೆಸರು. ಒಂದು ಚೇತನಾಕನ ಎರಡು ಹೆಸರು. ಏನ? ಒಂದಂತೂ ದರ್ಶನವೆಂಬ ಹೆಸರು, ಬೇರೆನೇ ಇದೆ ರೀ ಇದು ಕಥನ. ಏಕ ಸತ್ತಾರೂಪ ಚೇತನವು, ಅದಕ್ಕೆ ಎರಡು ಹೆಸರು. ಒಂದಂತೂ ದರ್ಶನವೆಂಬ ಹೆಸರು, ಇನ್ನೊಂದು ಜ್ಞಾನವೆಂಬ ಹೆಸರು. ಹೀಗೆ ಭೇದವಾಗುತ್ತಿದ್ದರೆ ಆಗಲಿ, ವಿರುದ್ಧವಂತೂ ಇಲ್ಲ. ಈ ದರ್ಶನ ಮತ್ತು ಜ್ಞಾನವೆಂಬ ಹೆಸರಿನ ಯಾವ ವಸ್ತು ಇದೆಯಲ್ಲ, ಆ ವಸ್ತುವಿನ ಸ್ವಭಾವದೊಳಗೆ ಭೇದಿಲ್ಲ. ದರ್ಶನಂದ್ರನು ಚೇತನನ ಇದೆ, ಜ್ಞಾನಂದ್ರನು ಚೇತನನ ಇದೆ. ಚೇತನನ ನೋಡ್ತಿದೆ, ಚೇತನನ ತಿಳಿತಿದೆ. ಚೇತನನ ಶ್ರದ್ಧೆ ಮಾಡ್ತಿದೆ, ಚೇತನನ ಆ ಶ್ರದ್ಧೆಯನ್ನು ತಿಳಿತಿದೆ. ಚೇತನನ ಆ ಶ್ರದ್ಧೆಯ ಅನುಭವ ಮಾಡ್ತಿದೆ, ಚೇತನನ ಆ ಶ್ರದ್ಧೆಯ ಜ್ಞಾನ ಮಾಡ್ಕೊಳ್ತಿದೆ, ಅನುಭವದ ಜ್ಞಾನ ಮಾಡ್ಕೊಳ್ತಿದೆ. ಬಹಳ ಅದ್ಭುತ ಮಾತು. ಏಕ ಸತ್ತಾರೂಪ ಯಾವ ವಸ್ತು ಇದೆಯೋ ಅದಕ್ಕೆ ಎರಡು ಹೆಸರು ಜಿನಾಗಮದಲ್ಲಿ ಇದಾವೆ. ವಿರುದ್ಧಂತೂ ಇಲ್ಲ. ಯಾವುದು ನೋಡ್ತಿದೆಯಲ್ಲ ಅದೇ ತಿಳಿತಿದೆ, ಯಾವುದು ತಿಳಿತಿದೆಯಲ್ಲ ಅದೇ ನೋಡ್ತಿದೆ. ತಿಳಿಯುವುದ ಮತ್ತು ನೋಡುವುದರೊಳಗೆ ಭೇದ ಏನಿದೆ? ನೋಡುವುದಂತಂದ್ರೆ ಚಕ್ಷು ಇಂದ್ರಿಯದ ಮೂಲಕ ಜ್ಞಾನದ ಕಾರ್ಯ ಅಂತ ನಮಗೆಲ್ಲ ವಿದಿತ ಇದೆ. ಆದ್ರೆ ಅಷ್ಟಕ್ಕೆ ಸೀಮಿತ ಇಲ್ರಿ. ಅದ ಏನ ನೋಡುವುದು ಅರ್ಥಾತ್ ಚಕ್ಷು ಇಂದ್ರಿಯದ ಮೂಲಕ ಜ್ಞಾನದ ಕಾರ್ಯ. ನಮಗೆಲ್ಲ ತಿಳಿದಿರೋ ವಿಷಯ ಇಷ್ಟಿದೆ, ಆದ್ರೆ ಅದು ಅಷ್ಟಕ್ಕೆ ಸೀಮಿತ ಇಲ್ಲ. ಆ ತಿಳಿಯುವುದೇನಿದೆಯಲ್ಲ ಅದು ಚಕ್ಷು ಇಂದ್ರಿಯದ ಮೂಲಕನೂ ತಿಳಿತಿದೆ, ಕರ್ಣೇಂದ್ರಿಯದ ಮೂಲಕನೂ ತಿಳಿತಿದೆ, ರಸನೇಂದ್ರಿಯದ ಮೂಲಕ, ಸ್ಪರ್ಶನೇಂದ್ರಿಯದ ಮೂಲಕ, ಘ್ರಾಣೇಂದ್ರಿಯದ ಮೂಲಕ ಕೂಡ
ತಿಳಿತಿದೆ. ಚಕ್ಷು ಇಂದ್ರಿಯದ ಮೂಲಕ ಯಾವುದು ತಿಳಿತಿದೆಯೋ, ಅರ್ಥಾತ್ ನಮಗೆ ತಮಗೂ ಗೊತ್ತಿರುವ ಹಾಗೆ ನೋಡ್ತಿದೆಯೋ, ಅದು ಕರ್ಣೇಂದ್ರಿಯದ ಮೂಲಕನೂ ನೋಡ್ತಿದೆ. ಕರ್ಣೇಂದ್ರಿಯದ ಮೂಲಕನೂ ಅಘ್ರಾಣಿಸ್ತಿದೆ, ಕರ್ಣೇಂದ್ರಿಯದ ಮೂಲಕನೂ ರಸಾಸ್ವಾದ ಪಡಿತಿದೆ, ಕರ್ಣೇಂದ್ರಿಯದ ಮೂಲಕನೂ ಸ್ಪರ್ಶವನ್ನು ತಿಳಿತಿದೆ. ನೋಡ್ತಿದೆ, ತಿಳಿತಿದೆ ಅಲ್ಲ. ನೋಡಿ ಎಷ್ಟು ಮೆತ್ತಗೆ ಐತಲ್ಲ ಅಂತೇವೇನೆ. ನೋಡಿ ಎಷ್ಟು ಇದೆ, ಯಾಕೆ ಬೆರೆಸತ್ಕತಿದೆ. ಅದನ್ನು ನೋಡೋದು ಕಣ್ಣಿನಿಂದ ಗೊತ್ತಾಗ್ತಿದೆ ಮೃದು ಎಷ್ಟಿದೆ ಅನ್ನೋದು, ಸ್ಪರ್ಶನೇಂದ್ರಿಯದಿಂದ ಗೊತ್ತಾಗ್ತಿದೆ. ಆದ್ರೆ ಅದಕ್ಕೂ ನೋಡಂತೀವಲ್ಲ, ನೋಡ ಖಾರ ಕಮ್ಮಿ ಇದೆ. ನೋಡ್ತಾರೇನ್ರಿ ಯಾರು? ಕಣ್ಣಿನಿಂದ ಇಲ್ಲ, ನಾಲಿಗೆಯಿಂದ ನೋಡ್ತಾರೆ. ಎಂಥ ಪರಿಮಳ ಬರ್ತಾ ಇದೆ ನೋಡು, ಸುಗಂಧ, ಎಂಥ ಸುಗಂಧ ಬರ್ತಾ ಇದು. ಯಾಕೋ ವಾಸ ಬೇರೆ ಬರ್ತಾ ಇದೆ ನೋಡು. ಇದೆಲ್ಲ ಅಂತೇವಲ್ಲ ನಾವು ಅಡುಗೆ ಮನೆಯಲ್ಲಿ. ನೋಡಿದರೆ ವಾಸ ತಿಳಿತಿದ್ದೇನೆ ಎಲ್ಲ. ಆದರೆ ಘ್ರಾಣೇಂದ್ರಿಯದ ಮೂಲಕ ಕೂಡ ಜೀವ ನೋಡ್ತಾನೆ, ಚಕ್ಷು ಇಂದ್ರಿಯದ ಮೂಲಕ ಕೂಡ ಜೀವ ತಿಳಿತಾನೆ. ವ್ಯತ್ಯಾಸ ಗೊತ್ತಾಯ್ತಂದ್ರೆ, ಚಕ್ಷು ಇಂದ್ರಿಯದ ಮೂಲಕ ನೋಡ್ತಾನೆ ಅನ್ನೋದ ಸಾಮಾನ್ಯ ಜೀವರುಗಳಿಗೆಲ್ಲ ವಿದಿತ ವಿಷಯ. ಆದರೆ ಅದಕ್ಕಷ್ಟೇ ಸೀಮಿತ ಅಲ್ಲ. ನೋಡುವಿಕೆ ಚಕ್ಷು ಇಂದ್ರಿಯಕ್ಕೆ ಮಾತ್ರ ಸೀಮಿತ ಅಲ್ಲ, ಉಳಿದ 4 ಇಂದ್ರಿಯ ಮತ್ತು ಮನಸ್ಸಿಗೆ ಕೂಡ ಅದು ಅನ್ವಯಿಸ್ತಿದೆ. ಮತ್ತು ಚಕ್ಷು ಇಂದ್ರಿಯದ ಮೂಲಕ ಏನು ನೋಡೋದಿದೆಯಲ್ಲ, ಆ ನೋಡೋದ ಚಕ್ಷು ಇಂದ್ರಿಯದ ಮೂಲಕ ಕೂಡ ತಿಳಿಯೋದಿದೆ. ತಿಳಿತೇನ 5 ಇಂದ್ರಿಯ ಮತ್ತು ಮನಸ್ಸಿನ ಮೂಲಕ ನೋಡುವುದಂದ್ರೂ ಒಂದ, ತಿಳಿಯುವುದಂದ್ರೂ ಒಂದ. ಸ್ವಲ್ಪ ದೀರ್ಘನ ವಿಚಾರ ಇದರ ಬಗ್ಗೆ ಪ್ರತಿಯೊಬ್ಬರು ಮಾಡಿದ ನಂತರ, ಚೇತನ ಏಕಸತ್ತಾರೂಪ ಏನಿದೆ ಅದಕ್ಕೆ 2 ಹೆಸರುಗಳು ಇದಾವೆ. ಆಗಮದಲ್ಲಿ ಹೆಸರು 2 ಇದ್ರೂ ಮಗನಿಗೆ ಕರಿತಿರ್ತೇವೆ ಒಂದ, ಅಲ್ಲಿ ಹೆಸರು ಶಾಲೆಯೊಳಗ ಬರಿತೇವೆ ಒಂದ, ನೋಂದಾಯಿಸಲ್ಪಡ್ತಿದೆ ಒಂದ. ಮಗ ಒಬ್ಬನೇ ಇಬ್ಬರ್ರಿ, ಅವ ಪಿಂಟು ಒಬ್ಬ, ಇವ ರೋಹನ್ ಒಬ್ಬ, ಹೀಗೇನ್ರಿ? ಇಲ್ಲ, ಇವ ಚಿನ್ನು ಒಬ್ಬ, ಅವ ಚೇತನ ಒಬ್ಬ, ಹೀಗೇನ? ಏನಿದೆ? ಹೆಸರು 2. ಹಾಗಾದ್ರೆ ಏಕ ಸತ್ತಾರೂಪದ ಯಾವ ಚೇತನ ಇದೆಯೋ ಅದಕ್ಕೆ ಹೆಸರು 2. ಹೆಸರು 2. ದರ್ಶನ ಸ್ವರೂಪಿ ಆತ್ಮ, ಜ್ಞಾನ ಸ್ವರೂಪಿ ಆತ್ಮ. ಜ್ಞಾನದೊಳಗೆ ಅನುಭವ ಇದೆ, ಜ್ಞಾನದೊಳಗೆ ಸುಖ ಇದೆ. ನಿನ್ನೆ ವಿಭುತ್ವ ಶಕ್ತಿ ನೋಡಲಿಕ್ಕೆ ಹೇಳಿದ್ದಿತ್ತು. ನೋಡಿದ್ದೀರಾ ಅಂದ್ಕೊಳ್ತೇನೆ. ನಾನು ನೋಡಿದೆ, ನನ್ನ ಮೇಲೆ ನೀವು ನೋಡಲಿಕ್ಕೆ ಬೇಕಲ್ಲ. ಇಲ್ಲವಾ? ಹೋಗ್ಲಿ ಬಿಟ್ರಿ, ಇನ್ನೇನು ಮಾಡೋದ, ನಾಳೆ ನೋಡ್ರಿ. ಈ 182ನೇ ಕಲಶದೊಳಗೂ ಕೂಡ ವಿಭು ಅನ್ನುವಂಥ ಶಬ್ದ ಬಂದಿದೆ ಅನ್ನೋದನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಕೊನೆಗೆ. ಅದರದ್ದು ಯಾವ ಪ್ರಕಾರದ ಬುದ್ಧಿಯೊಳಗೆ ಇಲ್ಲದನ್ನ ನಮ್ಮ ಸ್ವಾಧ್ಯಾಯದೊಳಗ ನಿಮ್ಮಗಳ ಭಾಗ್ಯದಿಂದ ವಿಭುತ್ವ ಶಕ್ತಿಯ ಪ್ರಸ್ತಾಪ ನನ್ನ ಮೂಲಕ ಇಲ್ಲಿ ಆಗಿರ್ತಾರೆ ನಿನ್ನೆ. ಅಲ್ಲಿ ಅದರೊಳಗೆ ಈ ಕಲಶದೊಳಗೆ ವಿಭೂ ಶಬ್ದ ಬಂದಿದೆ 182ನೇ ಕಲಶದೊಳಗೆ ಅಂಥೇಳಿ ಅಲ್ಲಿ ಹೇಳಿದಾರಲ್ಲ. ಎಷ್ಟು ಆನಂದ ಪ್ರಮೋದ ಆಗಿದ್ರಿ ನಿಜವಾಗಿನ. ಈ ಜಿನವಾಣಿ ಅದಕ್ಕೆ ಅಮೃತ ರಸಾಳ್ ಅಂಥೇಳಿ ಹೇಳಿದರು. ಯಾರು ರಸಿಕರಿದ್ದಾರೋ ಅವರು ಅದರದ ಆ ಅಮೃತದ ಆಸ್ವಾದ ಪಡೆಯೋದ ಮತ್ತು ಪಾನ ಮಾಡೋದ್ರಿ. ವಿಭುತ್ವ ಶಕ್ತಿಯೊಳಗ ಏನೇನು ಹೇಳಿದರೆ ಬಹಳೆಲ್ಲ 3-3.5 ಪುಟ ಇದೆ, ಓದಿ ನೋಡ್ರೆ. ಸ್ವಲ್ಪ ಹೇಳ್ತೇನೆ. ಜ್ಞಾನದೊಳಗ ಅಸ್ತಿತ್ವ ಇದೆ, ದರ್ಶನದೊಳಗ ಅಸ್ತಿತ್ವ ಇದೆ,
ಅಸ್ತಿತ್ವದೊಳಗೆ ಜ್ಞಾನ ಇದೆ, ಜ್ಞಾನದೊಳಗೆ ಸುಖ ಇದೆ, ಸುಖದೊಳಗೆ ಜ್ಞಾನ ಇದೆ. ಜ್ಞಾನರಹಿತ ಸುಖ ಇದ್ರೆ ಅದು ಸುಖನ ಅಲ್ಲ. ಜ್ಞಾನರಹಿತ ಸುಖ ಇಲ್ಲ. ಸುಖದೊಳಗೆ ಜ್ಞಾನ ಇಲ್ಲದೆ ಹೋದ್ರೆ ಆ ಸುಖ ಜಡ ಆಗಿ ಹೋಗ್ಬೋದು. ಅನಂತ ಗುಣಗಳಲ್ಲಿ ಜ್ಞಾನ ಇದೆ, ಅನಂತ ಗುಣಗಳಲ್ಲಿ ಸುಖ ಇದೆ, ಅನಂತ ಗುಣಗಳಲ್ಲಿ ವಸ್ತುತ್ವ ಇದೆ, ದ್ರವ್ಯತ್ವ ಇದೆ, ಅಸ್ತಿತ್ವ ಇದೆ ಅಂಥೇಳಿ ಆ ವಿಭುತ್ವ ಶಕ್ತಿಯ ಕಾರಣದಿಂದ ಒಂದು ಅನಂತದೊಳಗೆ ಇದೆ ಅನ್ನುವುದರ ಸಿದ್ಧಿ ಬಹಳ ಸುಂದರ ಮಾಡಿದ್ದಾರೆ. ಯಾರೂ ಓದಿಲ್ಲ ಅಂತಂದ್ರೆ ನನಗೆ ಯಾವ ಬೇಸರನೂ ಇಲ್ಲ. ಯಾರೂ ಓದಿಲ್ಲ ಇಲ್ಲಿ ಕೂತವ್ರೊಳಗೆ ಈಗ ನನಗೆ ಯಾವ ಬೇಸರನೂ ಇಲ್ಲ. ಆದರೆ ನಾನು ಓದಿದ್ದೇನಲ್ಲ, ನನಗೆ ಸಂತೋಷ ಇದೆ. ನೀವೆಲ್ಲರೂ ಉಪವಾಸ ಮಾಡಿದ್ರೆ ನಾನು ಯಥೇಚ್ಛ ಊಟ ಮಾಡಿದ್ನು ಅಂತಂದ್ರೆ ನನಗೇನು ದುಃಖ ಆಗಲಿಕ್ಕೆ ಕಾರಣ ಏನಿದೆ ರೀ? ತಾವು ಉಪವಾಸ ಮಾಡಿದ್ರೆ ಅದು ತಮ್ಮ ಹಣೆ ಬರ. ಅದು ನಿಜ ನೀತಿ ಬಿಡ್ಲಿಕ್ಕೆ ಮನಸ್ಸಾಗ್ತಿಲ್ಲ. ನಿಯಮ ಸಾರತ್ತು ಅದು ಬಿಡ್ಲಿಕ್ಕೆ ಮನಸ್ಸಾಗ್ತಿಲ್ಲ. ಊಟದೊಳಗೆ ಬರೀ ಒಂದು ಒಣ ಅನ್ನ ತಿನ್ನೋದಿಲ್ಲರಿ. ಅದು ಬೇಕು, ಇದು ಬೇಕು, ಮತ್ತೇನೇನು ಬೇಕು, ನೆಂಚಿಕೆ ಬೇಕು. ಸಾರ ಅನ್ನ ನುಂಗ್ತಿದೆ, ಹಾಲ ಅನ್ನ ನುಂಗ್ತಿದೆ, ಬರೀ ತುಪ್ಪ ಅನ್ನನೂ ನುಂಗ್ತಿದೆ, ಬರೀ ಅನ್ನನೂ ನುಂಗುವಂಥ ಪ್ರಸಂಗ ಅದಾವ್ರಿ. ಆದ್ರೂ ಕೂಡ ನಮಗೆ ಸಾರನೂ ಬೇಕು, ಉಪ್ಪಿನಕಾಯಿನೂ ಬೇಕು, ಕೋಸಂಬರಿನೂ ಬೇಕು, ಏನೆಲ್ಲ ಬೇಕು. ಹಾಗಾದ್ರೆ ನಿಜ ನಿಧಿ ರೂಪದ ಅನ್ನವನ್ನು ಎಳೆದೊಳಗೆ ಆ ವಿಭುತ್ವ ಶಕ್ತಿ ರೂಪದ ಕೋಸಂಬರಿ ಇದ್ರೆ ತಪ್ಪೇನಿದೆ ರೀ? ರುಚಿ ಬರ್ತಿದೆಯಲ್ಲ ಇನ್ನಷ್ಟ. ಅರೆ ಜಿನಾಗಮ ಹೇಗಿದೆ? ಆಗಮದ ಮೊದಲನೇ ಲಕ್ಷಣ ಏನಿದೆ? ಪೂರ್ವಾಪರ ದೋಷದಿಂದ ರಹಿತ. ಪೂರ್ವಾಪರ ದೋಷದಿಂದ ರಹಿತ. ಪ್ರಥಮಾನುಯೋಗ ಮತ್ತು ದ್ರವ್ಯಾನುಯೋಗ, ದ್ರವ್ಯಾನುಯೋಗ ಮತ್ತು ಚರಣಾನುಯೋಗ, ಚರಣಾನುಯೋಗ ಮತ್ತು ಕರ್ಣಾನುಯೋಗ. ಹೀಗೆ ಪರಸ್ಪರ ಒಂದು ಇನ್ನೊಂದರ ಜೊತೆಗೆ ಓದಿದ್ರೆ ಪೋಷಣೆ ಸಿಗ್ತಿದೆ ಅನ್ನೋ ವಿರೋಧ ಬರ್ತಿದೆ. ಪೋಷಣೆ ಸಿಗ್ತಿದೆ, ಸಮಯ ಇದೆ. ನೋಡ್ರಿ, ನಾನು ಯಾವುದೇ ಪ್ರಕಾರದಿಂದ ತಮ್ಮಗಳ ತಪ್ಪು ಎಣಿಸ್ತಾ ಇಲ್ಲ. ಆದರೆ ಇಲ್ಲಿ ಹೇಳಿದ ನಂತರ ಅದನ್ನು ನೋಡಿದ್ರೆ ಸ್ವಲ್ಪ ಇಲ್ಲಿ ವಿಷಯಕ್ಕೆ ಅನುಕೂಲ ಆಗ್ತಿದೆ. ತಮಗೆ ತಿಳ್ಕೊಳ್ಳುವುದರಲ್ಲಿ ಆನಂದ ಬರ್ತಿದೆ ಅಲ್ಲ. ಆನಂದರಹಿತ ಸ್ವಾಧ್ಯಾಯಕ್ಕೇನು ಅರ್ಥ ಇದೆ ರೀ? ಆನಂದರಹಿತ ಪೂಜೆಗೇನು ಅರ್ಥ ಇದೆ? ಆನಂದ ಅಥವಾ ಶಾಂತಿಯ ಸಂಚೇತನ ಇಲ್ಲದೆ ಹೋದ್ರೆ ಜಪಕ್ಕೇನು ಅರ್ಥ ಇದೆ ಹೇಳ್ರಿ? ಜಪ ಮಾಡೋದ ಮತ್ತು ಆಕುಲತೆ ಹಾಗೆ ಇದೆ, ಮೊದಲಿನ ಚಿಂತೆ ಹಾಗೆ ಇದೆ ಅಂತಂದ್ರೆ ಜಪಕ್ಕೇನು ಅರ್ಥ ಇದೆ? ಸ್ವಲ್ಪ ವಿಸ್ಮರಣೆ ಆಗ್ಬೇಕೇನು ಬೇಡ? ಸ್ವಲ್ಪ ಅದರೊಳಗೆ ಶಿಥಿಲತೆ ಬರಬೇಕೇನಿಲ್ಲ? ನೋವು, ವಿಕಲ್ಪ, ಏನೋ ಒಂದು ವಿಪತ್ತ ಸಂಸಾರದೊಳಗೆ ಅದಾವಲ್ಲ. ಹಾಗಾದ್ರೆ ಜಪ ಮಾಡಿದ ನಂತರ, ಸ್ವಾಧ್ಯಾಯ ಮಾಡಿದ ನಂತರ ಅವು ಉಪಶಮ ಆಗಲಿಲ್ಲ, ಬೇರೆ ರೂಪ ಧಾರಣ ಮಾಡಲಿಲ್ಲ ಅಂತಂದರೆ ಈ ಕ್ರಿಯೆಗಳಿಗೆ ಏನೂ ಅರ್ಥ ಇಲ್ಲ. ಹೋಗಲಿ. ಆ ಪ್ರಕಾರ ವಿಭುತ್ವ ಶಕ್ತಿ ಜೀವದೊಳಗೆ ವಿಭುತ್ವ ಶಕ್ತಿ ಇರುವುದರಿಂದ 8ನೇ ಶಕ್ತಿ ಇದೆ. ಅದ ವಿಭುತ್ವ ಶಕ್ತಿ ಇರುವುದರಿಂದ ಆ ವಿಭುತ್ವ ಶಕ್ತಿ ಹೇಳುವುದೊಳಗೆ ಮೊದಲಿನ 7 ಶಕ್ತಿಗಳದ್ದು ಒಂದೊಂದು 2 ವಾಕ್ಯದೊಳಗೆ ಕಥನ ಮಾಡಿದ್ದಾರೆ. ನಿಜವಾಗಿ ನಾನು ಜ್ಞಾನಿಯ ಜೀವನ ಎಷ್ಟು ಧನ್ಯ. ಅಪ್ಪಾಜಿ ಹೇಳ್ತಿದ್ರಲ್ಲ, ಯಾವಾಗ ತಪ್ಪಿಸಿ ನೋಡಿದ್ರೂ ಕೂಡ ಯಾವಾಗಲೂ ಗ್ರಂಥ ಇರ್ತದೆ. ಜ್ಞಾನ ತಾನ ಪರಿಪಕ್ವ ಆಗುವುದಿಲ್ಲರಿ. ಅದಕ್ಕೆ ಬೇಕ್ರಿ, ಬೇಸಾಯ ಮಾಡಲಿಕ್ಕೆ ಬೇಕು, ಖತಪಾನಿ ಹಾಕಲಿಕ್ಕೆ ಬೇಕು. ಅಂದ್ರೆ ಅದು ಪರಿಪಕ್ವ ಆಗ್ತಿದೆ, ಪರಿಪುಷ್ಟ ಆಗ್ತಿದೆ. ಇದ್ದಕ್ಕಿದ್ದ ಹಾಗೆ ಜ್ಞಾನದ ಯಾವ ಕಾರ್ಯ ಆಗುವುದಿಲ್ಲ. 24 ಗಂಟೆ ಒಳಗ 1 ಗಂಟೆ ಅಥವಾ 2 ಗಂಟೆಯಿಂದ ಏನೂ ಕೆಲಸ ಕಡಿಮೆ 4-5 ಗಂಟೆ ಬೇಕು. ಹಿಂದೊಂದ್ಸಲ ಹೇಳಿದ್ದೀನಲ್ಲ, ಗಣಿತ 12 ಗಂಟೆ ಆದ್ರೆ ಸಮಾನ ಆಯ್ತು. 12 ಗಂಟೆ ಸಂಸಾರ ಶರೀರ ಭೋಗ, 12 ಗಂಟೆ ಆತ್ಮನ ಜ್ಞಾನ, ಆತ್ಮಕ್ಕೆ ಸಂಬಂಧಿಸಿದ ಹಾಗೆ ಚರ್ಚೆ, ಕಥೆ, ಅವನ ಗುಣಗಳ ಸ್ತವನ, ಅವನ ಪರ್ಯಾಯಗಳ ಸ್ವರೂಪ, ಇದರದೆಲ್ಲ ವಿಷಯ ಜ್ಞಾನಕ್ಕೆ ಒದಗಿಸಬೇಕು. ಅಂದ್ರೆ ಸಮಾನ ಆಯಿತು. 13 ಗಂಟೆ ಸ್ವಾಧ್ಯಾಯ ಯಾವಾಗ ಆಗ್ತಿದೆ ಆವಾಗ ಅದರದ್ದು ಪಗಡ ಭಾರಿ ಆಗೋದು ಇದೆ. ಸಂಸಾರದ ಮೇಲೆ ವಿಜಯ ಆಗೋದು ಇದೆ.
ನನಗೆ ಆಗುವುದಿಲ್ಲ ಆಗುವುದಿಲ್ಲ ಅಂತಂದ್ರೂ ಕೂಡ ವಿಷಯವನ್ನು ಬುದ್ಧಿಯೊಳಗೆ ಧಾರಣ ಮಾಡಿ ಅದರದ ಚಿಂತನ ಮಂಥನ ಮಾಡೋದು ಅವಶ್ಯಕ ಇದೆ. ನಮಗೆ ಭವದಿಂದ ಬಿಡುಗಡೆ ಹೊಂದೋದಿತ್ತು, ಮೊನ್ನೆ ಹೇಳಿದ್ದಿತ್ತು, ನಿಜವಾಗಿ ಅಂತರವಲೋಕನೆ ಮಾಡಿಕೊಳ್ಳೋದ ಈ ಚತುರ್ಗತಿ ಸಂಸಾರದಿಂದ, ಈ ಕರ್ಮದ ಬಂಧನದಿಂದ, ಈ ಪರವಶತೆಯಿಂದ ನಮಗೆ ಸಾಕಾಗಿ ಹೋಗಿತ್ತು, ಆಂತರ್ಯದೊಳಗೆ ಇದು ಬೇಡವಾಗಿತ್ತು ಅಂತಂದ್ರೆ ಅದು ಕಾರ್ಯ ಆಗೋದಿದೆ. ಇಲ್ಲ ಅಂತಂದ್ರೆ ಇದು ತೋರಿಕೆ ಕಾರ್ಯ ಆಗ್ತಿದೆ. ಅದಕ್ಕೆ ದೃಷ್ಟಾಂತನೂ ಕೊಟ್ಟಿತ್ತು ನಟಶ್ರವಣ. ವಿಚಾರ ಮಾಡೋದ ದೀರ್ಘ ಆಯು ಇಲ್ಲ ಇದೇನ್ರಿ, ಸಾವಿರಾರು ವರ್ಷದ ಇದೇನ? ಅರೆ ಸಾವಿರಾರಲ್ಲ, ಲಕ್ಷ ಪೂರ್ವ ವರ್ಷಗಳ ಕೂಡ ಇದರೊಳಗನ್ನ ಹೋಗಿದ್ದವ್ರಿ. ಯಾವುದ್ರೊಳಗ? ಸಂಸಾರ ಶರೀರ. ಆಯು ಎಷ್ಟು ಬಾರಿ ನಮಗ ಲಕ್ಷ ಪೂರ್ವ ಕೋಟಿ ಪೂರ್ವದ ಉತ್ಕೃಷ್ಟ ಆಯು ಕೂಡ ನಮಗೆ ಬಂಧ ಆಗಿತ್ತರಿ. ಅದನ್ನೆಲ್ಲ ನಾವು ಭೋಗಿಸಿದೆವು. ಆದ್ರೆ ಯಾವುದರೊಳಗ? ಇದರೊಳಗನ ಸಾಕಾಗಿಲ್ರಿ. ಅದ ಕಡಿಮೆ ಬಿದ್ದಿದೆ. ಮತ್ತ ಕಡಿಮೆ ಬಿದ್ದಿದೆ ಅಂತ ಹೇಳಿ ಇನ್ನೊಂದು ಭವಧಾರಣ ಮಾಡ್ಲಿಕ್ಕೆ ಹೋಗ್ತಾನೆ ಜೀವರಿ. 18 ತಾಸು ಅದಕ್ಕಿಂತ ಹೆಚ್ಚು ಕೂಡ. ಅರೆ ಮಚ್ಚರ್ದಾನಿ ಹಾಕಿ ಬರ್ತಿದ್ರು ಅಮ್ಮ, ಅವ್ರು ಯಾವಾಗ ತೆಗೆದು ಕೂಡ್ತಿದ್ರು ಗೊತ್ತಿಲ್ಲ. ಬಹಳ ಆತ್ಮಕಲ್ಯಾಣ ಸುಳ್ಳ ಆಗುವುದಿಲ್ರಿ, ಹೋಗ್ತಾ ಹೋಗ್ತಾ ಆಗುವುದಿಲ್ಲ, ಮಾತು ಹೇಳಿದ್ರೆ ಆಗುವುದಿಲ್ಲ. ಅದಕ್ಕೆ ಶುಷ್ಕ ದೊಡ್ಡ ದೊಡ್ಡ ಮಾತು ಹೇಳುತ್ತಾನೆ ಅಂತ ಹೇಳಿದ್ದಾರೆ. ಶುಷ್ಕ ಮಾತಿನಿಂದನೂ ಆಗುವುದಿಲ್ಲ, ಕ್ರಿಯಾ ಕಾಂಡದಿಂದನೂ ಆಗುವುದಿಲ್ಲ. ಜ್ಞಾನದ ಅಭ್ಯಾಸದಿಂದ ಮೋಕ್ಷ ಆಗ್ತಿದೆ. ಜ್ಞಾನದ ಅಭ್ಯಾಸ ಇಲ್ಲಿ ಹೇಳ್ತಾ ಇದ್ದಾರೆ. ಏಕ ಸತ್ತಾ ಮಾತ್ರ ಚೇತನ ಇದೆ. ಪ್ರಭು ನಾನು ಹೇಗಿದ್ದೇನೆ ಅದೇ ಮುಂದುವರಿತಿದರೆ, ಅಲ್ಲೇನು ಪ್ರಶ್ನೆ ಬಂತಲ್ಲ ನಾನು ಹೇಗಿದ್ದೇನೆ ಅನ್ನುವ ಪ್ರಶ್ನೆದ್ದನೇ ಇದು ವಿಸ್ತಾರ ಇನ್ನೂ ನಡೆದದ್ದು ಇದೆ. 6 ಕಾರಕಗಳಿಂದ ಬೇಕಾದ್ರೆ ಭೇದ ಆದ್ರೆ ವಚನದ ಮೂಲಕ ಆದ್ರೆ ಆಗಲಿ, ಅವು ವಚನದೊಳಗನೇ ಇರಲಿ, ನನ್ನ ಜ್ಞಾನದೊಳಗೆ ಅವುಗಳದ್ದು ಸ್ವೀಕಾರ ಆಗುವುದು. ಹಾಗಾದ್ರೆ ಅವುಗಳನ್ನು ಹೇಳಿದರೆ ಯಾಕ? ಈ ಜ್ಞಾನ ಈ ವಿಷಯವನ್ನು ಬಿಟ್ಟು ಬೇರೆ ಎಲ್ಲೋ ಭ್ರಮಿಸಲಿಕ್ಕೆ ಹೋಗ್ತಿದೆ ಅಲ್ಲ, ಆ ವೇಳೆದೊಳಗ ಆ ಜ್ಞಾನಕ್ಕೆ ಈ ವಿಷಯ. ಆದ್ರೆ ಜ್ಞಾನ ಯಾವಾಗ ತನ್ನ ಕಲ್ಯಾಣದ ಸಲುವಾಗಿ ಸಚೇತ ಇದೆಯೋ ಆ ವೇಳೆದೊಳಗ ಅಭೇದ ನಿರ್ವಿಕಲ್ಪ ಮಾತ್ರ. ಅಲ್ಲಿ ಬಹಳ ಅದ್ಭುತ ಶಬ್ದ ಬಂದದ್ದಿದೆ. ನಿರ್ವಿಕಲ್ಪ ಮಾತ್ರ ಚೇತನ ಸತ್ವ. ಸತ್ವ ನಾನಿದ್ದೇನೆ, ಸತ್ವಹೀನ ನಾನಿಲ್ಲ. ಸತ್ವ ಅರೆ 3 ಲೋಕದೊಳಗ ಸತ್ವಯುತ ನಾನಿದ್ದೇನೆ. 3 ಲೋಕದಿ ವೀತರಾಗವು ಸಾರವಿದೆ. ಸಾರಂದ್ರನ ಸತ್ವರೇ. ವೀತರಾಗ ವಿಜ್ಞಾನ ಇದು ಸಾರ ಇದೆ. ವೀತರಾಗ ವಿಜ್ಞಾನ ಅರ್ಥಾತ್ ಚೇತನ, ಚೇತನಾದೊಳಗ ಉಳಿಯೋದ್ರೆ, ಚೇತನಾಕ ಚೇತನಾದ ಸ್ವೀಕಾರ ಆಗೋದು, ಚೇತನಾಕ ಚೇತನಾದ ಸಂವೇದನ ಆಗೋದು. ಇದು ಸಾರ ಇದೆ 3 ಲೋಕದೊಳಗೆ. ದೇವಲೋಕ ಇರಲಿ, ಅಧೋಲೋಕ ಇರಲಿ, ಮಧ್ಯಲೋಕ ಇರಲಿ, ಮಂದಿರದೊಳಗೆ ಹೋಗಿರಲಿ ಅಥವಾ ಭೋಗದೊಳಗೆ ನಿಮಗ್ನ ಇರಲಿ, ಎಲ್ಲವೂ ನಿಸ್ಸಾರ ಇದೆ. ಭೋಗದ ಭಾವ, ಮಂದಿರದೊಳಗೆ ಹೋದ ನಂತರ ಬರುವಂಥ ಭಕ್ತಿಯ ಭಾವ ಎಲ್ಲವೂ ನಿಸ್ಸಾರ ಇದೆ. ಸಾರ ಒಂದು ವೀತರಾಗ ವಿಜ್ಞಾನತ. ವೀತರಾಗ ವಿಜ್ಞಾನತಾದೊಳಗೆ ವಿಜ್ಞಾನದೊಳಗೆ ದರ್ಶನ ಜ್ಞಾನ ಇದೆ, ವೀತರಾಗದೊಳಗೆ ಚಾರಿತ್ರ್ಯ ಇದೆ. ಅದರ 3 ಇಲ್ಲ. ವೀತರಾಗ ಮತ್ತು ವಿಜ್ಞಾನ 2 ಇಲ್ಲ, ಆದರ ಒಂದೇ ಇದೆ. ಏನ? ಚೇತನ. ನಿರ್ವಿಕಲ್ಪ ಮಾತ್ರ ಚೇತನ ಸತ್ವ ಒಂದೇ. ಆ ಸತ್ವಕ್ಕೆ ಬೇಕಾದ್ರೆ ಹೆಸರು 2 ಇರಲಿ. 2 ಹೆಸರಿದ್ರೂ ಏಕ ಸತ್ತಾದೊಳಗೂ 2 ಭೇದ ಆಗುವುದಿಲ್ಲ. ಉಪಯೋಗ 2 ಪ್ರಕಾರದ್ದು ಇದೆ. ಆದರೆ 2 ಪ್ರಕಾರದ್ದು ಇರೋ ವೇಳೆದೊಳಗೂ ಕೂಡ
ಚೈತನ್ಯ ಅನುಸಾರವಾಗಿ ವರ್ತಿಸುವಿಕೆ ಏನಿದೆ ಅದು ಉಪಯೋಗಿ. ಚೈತನ್ಯದ ಅನುಸಾರವಾಗಿ ವರ್ತಿಸುವಿಕೆ ಏನಿದೆ ಅದು ಉಪಯೋಗ ಇದೆ. ಆ ಉಪಯೋಗದೊಳಗ ದರ್ಶನ ಜ್ಞಾನ ಅಂಥೇಳಿ ಎರಡು ಭೇದದವು ಅನ್ನೋದ ಅದು ವ್ಯವಹಾರ ಶಾಸ್ತ್ರದೊಳಗೆ ಬರುವಂತಹ ಕಥನೆ ಇದೆ. ವ್ಯವಹಾರ ಶಾಸ್ತ್ರ ಯಾವುದು? ವ್ಯವಹಾರ ಶಾಸ್ತ್ರ ಯಾವುದು? ಮೋಕ್ಷ ಶಾಸ್ತ್ರ, ವ್ಯವಹಾರ ಶಾಸ್ತ್ರ. ಬೃಹದ್ರವ್ಯ ಸಂಗ್ರಹ ವ್ಯವಹಾರ ಶಾಸ್ತ್ರ ಭೇದದಿಂದ ಕಥನ ಮಾಡಲಾಗಿದೆ. ಪಂಚಾಸ್ತಿಕಾಯ ಸಂಗ್ರಹ ವ್ಯವಹಾರ ಶಾಸ್ತ್ರ. ಹಾಗಾದರೆ ಇಲ್ಲಿ ಭೇದ ಇಲ್ಲ. ದರ್ಶನ ಜ್ಞಾನ ಅನ್ನುವಂಥ ಭೇದ ಇಲ್ಲ. ಹೆಸರಿದವಂತ ಹೇಳ್ತಾ ಇದ್ದಾರೆ. ವ್ಯತ್ಯಾಸ ಗೊತ್ತಾಯ್ತಾನೆ? ವಸ್ತುವಿನೊಳಗೆ ಭೇದ ಬೇರೆ, ವಸ್ತುವಿಗೆ ಎರಡು ಹೆಸರು ಬೇರೆ. ವಸ್ತುವಿನೊಳಗೆ ಭೇದ ಬೇರೆ, ಭೇದ ಮಾಡಿ ತಿಳಿಸಿದರೆ ಅಲ್ಲಿ ನೋಡುವುದ ಮತ್ತು ತಿಳಿಯುವುದ ಜೀವದ ಸ್ವಭಾವ ಇದೆ. ನೋಡುವುದರೊಳಗೆ ಮತ್ತೆ 4 ಭೇದ, ತಿಳಿಯುವುದರೊಳಗೆ ಮತ್ತೆ 8 ಭೇದ, 12 ಭೇದ ಮಾಡಿದ್ದಾರೆ. ಎಲ್ಲಿ? ವ್ಯವಹಾರ ಗ್ರಂಥದೊಳಗೆ. ಜ್ಞಾನಂ ಅರ್ಥವ್ಯಪ್ಪು, ಜ್ಞಾನ 8 ಪ್ರಕಾರದ್ದು ಇದೆ. ಮತೀಶ್ರುತಾವಧಿ, ಮನಃಪರ್ಯಯ ಕೇವಲ, ಇವು 5 ಸಮ್ಯಕ್ ಜ್ಞಾನದ ಭೇದದವು. ಕುಮತಿ, ಕುಶ್ರುತ, ಕು ಅವಧಿ, ಇವು 3 ಮಿಥ್ಯಾಜ್ಞಾನದ ಭೇದ. ದರ್ಶನದೊಳಗೆ 4 ವಿಧ: ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ, ಕೇವಲ ದರ್ಶನ. ಅಪ್ಪಾಜಿ ವ್ಯಾಖ್ಯಾನದೊಳಗೆ ಬಂದದ್ದಿತ್ತು. ಈ 12ದೊಳಗ 10 ಏನದವು ಅವು ಉಪಚಾರದವು, 2 ಏನದವು ಅವು ವಾಸ್ತವಿಕದವು. 2 ಯಾವ ಹೇಳಿದ್ರು? ಯಾವ ಹೇಳಿದ್ರು? 2 ಹೇಳಿದ್ರು. 12 ಉಪಯೋಗದೊಳಗ ದರ್ಶನೋಪಯೋಗ, ಜ್ಞಾನೋಪಯೋಗದ 4 ಮತ್ತು 8 ಭೇದ ಸೇರಿ 12 ಆಯಿತು. 12ರೊಳಗ 10 ಏನದವು ಅವು ವ್ಯವಹಾರದವು, ತ್ಯಾಗಯೋಗ್ಯದವು. 2 ಏನದವು ಅವು ಸ್ವಭಾವದವು. ಕೇವಲ ದರ್ಶನ ಮತ್ತು ಕೇವಲ ಜ್ಞಾನ. ನಿಮ್ಮ ಅಪ್ಪ ಅವ್ರದ್ದು ಹೆಸರು ಇದ್ರೆ ಆ ಪ್ರವಚನದೊಳಗೆ ಚೌಗಲ ಸಾಹೇಬ್ ಅಂತ ಹೇಳಿ. ಕೇವಲ ದರ್ಶನ, ಕೇವಲ ಜ್ಞಾನ ಅಂದ್ರೆ ಏನ? ಅಂದ್ರೆ ಸ್ವಭಾವ ಅಂತ ಹೇಳಿ ಹೇಗೆ ಸಿದ್ಧ ಮಾಡಿದ್ರು, ಹೇಗೆ ಸಿದ್ಧ ಮಾಡಬಹುದಾಗಿದೆ ಸ್ವಭಾವ ಅಂತ ಹೇಳಿ. ಅರೆ, ಸಾಪೇಕ್ಷತೆ ಬಿಟ್ಟು ಹೋಯ್ತಲ್ಲಿ. ಕೇವಲ ದರ್ಶನ, ಕೇವಲ ಜ್ಞಾನ, ಈ ನಿಯಮ ಸಾರದೊಳಗನ ಆ ವಿಷಯ ಬರ್ತಿದೆ. ದರ್ಶನ, ಸಮ್ಯಕ್ ದರ್ಶನ ಎಲ್ಲಿಂದ ಬಂತು? ಸಹಜ ದರ್ಶನದೊಳಗಿಂದ ಬಂತು. ಸಮ್ಯಕ್ ದರ್ಶನ ಎಲ್ಲಿಂದ ಬಂತು? ಸಹಜ ದರ್ಶನದೊಳಗಿಂದ ಬಂತು. ಸಹಜ ದರ್ಶನ ಏನಿದೆ? ಸ್ವಭಾವ ಇದೆ. ಹಾಗಾದರೆ ಸಹಜ ದರ್ಶನ ಮಾತ್ರ ಎಲ್ಲಿ ಉಳಿತು? ಅದಕ್ಕೆ ಕೇವಲ ದರ್ಶನ, ಮತ್ತೇನು ಇಲ್ಲ ಅಲ್ಲಿ. ಸಹಜ ದರ್ಶನ ಮಾತ್ರವೇ ಹೇಗಿದೆ ಹಾಗೆ ಕಾರ್ಯ ಆಯಿತು. ಅರೆ, ಸಮಯಸಾರ ಸಂಪದಗಳ 5 ಭಾಗ, ಪಂಚಾಸ್ತಿಕಾಯ ಪರಿಮಳಗಳ 2 ಭಾಗ, ವೀತರಾಗ ವಿಜ್ಞಾನ ವೈಭವ 2 ಭಾಗ. ಇಷ್ಟ ಅಧ್ಯಯನ ಆದ ನಂತರ ನಮಗೆ ತಿಳಿತಿದೆ ಪಿಯೂಷ, ಅದರ ನಂತರ ನಮಗೆ ಸಿಗ್ತಿದೆ ನಿಜ ನಿಧಿ. ಅವ ಅದೇ ಕ್ರಮದಿಂದ ಬಂದಿದ್ದವ್ರೆ ಹೊರಗೆ. ಅದೇ ಕ್ರಮದಿಂದ ಮೊದಲು ವೀತರಾಗ ವಿಜ್ಞಾನ ವೈಭವ ಬಂದಿದ್ದಾರೆ. 6 ಪುರಾಣಿ. ಅದೇ 6 ಪುರಾಣಿಗೆ ಮತ್ತು ಪಂಚಪರಮಾಗಮಕ ಎಲ್ಲ ತಂದು ಹಚ್ಚಿದ್ರಿ. ಅದನ್ನ ಲಘು ಸಮಯ ಸಾರ ಅಂತಾರೆ. 6 ಪುರಾಣಿಗೆ ಲಘು ಸಮಯ ಸಾರ ಯಾಕಂದ್ರು ಅಂತಂದ್ರ, ಸಮಯ ಸಾರದೊಳಗೆ ಯಾವ ಪ್ರಕಾರ ಜೀವ ಅಧಿಕಾರದಿಂದ ಹಿಡಿದ ಸರ್ವ ವಿಶುದ್ಧ ಜ್ಞಾನ ಅಧಿಕಾರದವರೆಗೆ ಆತ್ಮನ ಶಕ್ತಿ ಸಾಮರ್ಥ್ಯಗಳನ್ನು ಹೇಳಲಾಗಿದೆಯೋ
ಅದೇ ಪ್ರಕಾರ ಆ ಲಘು ಸಮಯ ಸಾರದೊಳಗ ಆ ಆತ್ಮನ ಶಕ್ತಿ ಸಾಮರ್ಥ್ಯವನ್ನು ವಿಸ್ಮರಣೆ ಮಾಡಿರುವ ಕಾರಣದಿಂದ ಚತುರ್ಗತಿ ರೂಪದ ಸಂಸಾರ ಇದೆ. ಆ ಸಂಸಾರಕ್ಕ ಮಿಥ್ಯಾ ದರ್ಶನ, ಮಿಥ್ಯಾ ಜ್ಞಾನ, ಮಿಥ್ಯಾ ಚಾರಿತ್ರ ಕಾರಣ ಇದೆ. ಅವುಗಳ ಅಭಾವದೊಳಗ ಅವನಿಗೆ ಸಮ್ಯಕ್ ದರ್ಶನದ ಉತ್ಪತ್ತಿ ಆಗ್ತಿದೆ. ಆ ಸಮ್ಯಕ್ ದರ್ಶನದ ಭೇದ ಹೇಳಿದರು, ಸಮ್ಯಕ್ ದರ್ಶನದ ಸ್ವರೂಪ ಹೇಳಿದರು, ಸಮ್ಯಕ್ ದರ್ಶನದ 8 ಅಂಗ 25 ದೋಷ ಹೇಳಿದರು. ಎಲ್ಲಿ? 3ನೇ ಗುರಾಣಿಯೊಳಗ. 4ನೇ ಗುರಾಣಿಯೊಳಗ ಆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಸಂಪನ್ನ ಪುರುಷ ಯಾವ ಪುರುಷಾರ್ಥ ಸಿದ್ಧಿ ಉಪಾಯದೊಳಗೆ ಯಾವುದರ ವರ್ಣನೆ ಇದೆಯಲ್ಲ ಆ ಶ್ರಾವಕನ ವರ್ಣನೆ ಮಾಡಿ. ಸಮ್ಯಕ್ ದರ್ಶನ ಇದ್ದ ನಂತರ ಜ್ಞಾನ ಸಮ್ಯಕ್ ಆದ ನಂತರ ಚಾರಿತ್ರ ಇರುವುದಿಲ್ಲ, ಹೀಗೆ ಸಂಭವನೇ ಇಲ್ಲ ಅಂಥೇಳಿ ದೇಶ ಚಾರಿತ್ರ ವಿವರಣೆ ಮಾಡಿದರು. 5ನೇ ಗುರಾಣಿಯೊಳಗೆ ಹೇಳಿದರು ದ್ವಾದಶ ಅನುಪ್ರೇಕ್ಷೆ. 6ನೇ ಗುರಾಣಿಯೊಳಗ ಶುದ್ಧ ಮುನಿ ಧರ್ಮದ ಸ್ವರೂಪ ಹೇಳಿದರು. ಮುನಿಯಲ್ಲಿರುವಂಥ ಮಹಾವ್ರತ, ಆ ಮಹಾವ್ರತಕ್ಕ ಸಂಬಂಧಿಸಿದ ಹಾಗೆ ಯಾವ 28 ಮೂಲ ಗುಣಗಳ ಸ್ವರೂಪ ಇದೆ ಅದನ್ನು ಹೇಳಿದರು. ಅದೆಲ್ಲ ಇರುವೆಳೆದೊಳಗೂ ಕೂಡ ಸಾಧ್ಯ ಸಾಧಕ ಅನ್ನುವಂಥ ಭೇದವನ್ನ ಅಳಿಸಿ ಆತ್ಮಸ್ವರೂಪದೊಳಗ ಅಂತರ್ನಿಮಗ್ನಾಗಿ ಚಿತ್ಪಿಂಡ ಸ್ವರೂಪನಾಗಿ ಆ ಅರಹಂತ ದಶೆಯನ್ನು ಪ್ರಾಪ್ತ ಮಾಡಿಕೊಂಡದ್ದು ಮಾತು ಹೇಳಿದರು. ಕೊನೆಗೆ ಸಿದ್ಧಾವಸ್ಥೆ. ಅದಕ್ಕೆ ಅಂಥ ಅದ್ಭುತ ಆ ಕಿರುಕೃತಿ ಏನಿದೆ 6 ಗುರಾಣಿ, ಅದರ ಮೇಲಿನ ವಿವರಣೆ ವೀತರಾಗ ವಿಜ್ಞಾನ ವೈಭವ ಅನ್ನುವಂಥ ಹೆಸರಿನಿಂದ 2 ಭಾಗದೊಳಗ ನಮಗೆ ಉಪಲಬ್ಧ ಆಗಿದೆ. ಮಹಾಭಾಗ್ಯದ ಮಾತ ಹಿಂದಿಯೊಳಗೆ ಬರೋಕ್ಕಿಂತ ಮುಂಚೆ ಕನ್ನಡದೊಳಗೆ ಬಂದಿದೆ. ಪಂಚಾಸ್ತಿಕಾಯದ ಪರಿಮಾಣ ಗುಜರಾತಿಯಿಂದ ಹಸ್ತಲಿಖಿತದಿಂದ ಬಂದದ್ದ ಇದೆ. ಆದರೆ ಈ ನಿಯಮಸಾರದ ಪ್ರಸ್ತಾವನೆಯೊಳಗೆ ಬರದೇ ಇಲ್ಲ. ಏನು ಬರೆದದ್ದೇ ಇದೆ ರೀ. ಈಗ ವಿಷಯ ಮುಂದೆ ಹೋಗಿ ತನ್ನ ಮೇಲೆ ಪ್ರಸ್ತಾವನೆ ಎಲ್ಲಿ ನೆನಪು, ಅದೇ ದಿವಸ ಮರುದಿವ್ಸ ಕೇಳಿದ್ರೆ ಹೇಳ್ಬೋದು. ಎಲ್ಲ ಪ್ರಕಾರದ ಅನುಕೂಲತೆ ಚತುರ್ಥ ಕಾಲದಲ್ಲಿ ಕೂಡ ಇರಲಿಕ್ಕಿಲ್ಲ. ಅದರದ ವಿವರಣೆ ಕೊಟ್ಟಿದೆ. ದಿವ್ಯ ಧ್ವನಿ 24 ಗಂಟೆ ಒಳಗ 7 ಗಂಟೆ 12 ನಿಮಿಷ ಮಾತ್ರ ಇರ್ತಿದೆ ತೀರ್ಥಂಕರ ವಿದ್ಯಮಾನತೆ. ಅದು ಅಂತಿಮ ತೀರ್ಥ ನಾಯಕನಿಗೆ ಕೇವಲ ಜ್ಞಾನ ಆದ ನಂತರ 66 ದಿವಸ ತನಕ ದಿವ್ಯ ಧ್ವನಿ ಬರ್ತದೆ. ಆದರೆ ಆ ದಿವ್ಯ ಧ್ವನಿಯೇ ಅಕ್ಷರ ರೂಪ ತಾಳೆ ನಮಗೆ ಲಭಿಸಿದ್ದೇ ಇದೆಯಲ್ಲ, ಅದು 24 ಗಂಟೆ ಇದೆ. ಆದರೆ ನಮಗೆಲ್ಲಿ ರುಚಿ ಇದೆ? ನಮಗೆ ಅದು ಯಾವುದು ಕಸ ಮೊಸರಿ ಇದೆಯಲ್ಲ ಕೊಳಚಿ ಅದರೊಳಗೆ ರುಚಿ ಇದೆ ರೀ. ಅವೆಲ್ಲ ಸ್ಮರಣೆ ಇರ್ತವೆ, ಇದರೊಳಗೆ ರುಚಿ ಇಲ್ಲ. ಅಖಂಡ ಓದವ್ರು ಯಾರದ ಓದ್ಬೇಕನ್ನಿಸ್ತಿದೆ. ಇಲ್ಲಿರುವೆಳದೊಳಗೆ ಉತ್ಸಾಹ ಮುಖ್ಯ ಹರಿತಿದೆ. ಮತ್ತು ಮನೆಗೆ ಹೋದ ನಂತರ ಅದೆಲ್ಲ ಶಾಂತ ಆಗ್ತಿದೆ. ಉತ್ಸಾಹ ತೀರ್ಥಂಕರರ ವಿದ್ಯಮಾನತೆ ಅಖಂಡ ಏನು ಇರ್ತಿರಲಿಲ್ಲ ಚತುರ್ಥ ಕಾಲದೊಳಗ. ಆದ್ದರಿಂದ ಸ್ಥಾಪನಾ ಭಗವಂತರು ಯಾವಾಗಲೂ ನಮಗೆ ಸಿಕ್ಕಿದ್ದಾರೆ. ಭಗವಂತರದ್ದು ಹೇಳಿದ್ದೇನೆ, ಶಾಸ್ತ್ರದ್ದು ಹೇಳಿದೆ. ಚತುರ್ಥ ಕಾಲಕ್ಕಿಂತ ಅಧಿಕ ಅನುಕೂಲತೆ ಇದೆ ಅಂಥೇಳಿ ಇಷ್ಟೇ ಹೇಳಿಲ್ಲ, ಅವಸರ ಇದೆ. ಆದರೆ ಒಂದು ಮಾತು ಇಟ್ಟಿದೇನೋ ಅದರ ಕಡೆ ಯಾರ್ದು ಲಕ್ಷ್ಯ ಇದೆ ಏನೆಲ್ಲ ಗೊತ್ತಿಲ್ಲ. ಇದೆಲ್ಲ ಹೇಳಿದ ಮೇಲೆ ಅಪಾತ್ರತೆ ಅಂಥೇಳಿ ಹೇಳಬೇಕಾಗ್ತಿದೆ ಅಂಥೇಳಿ ಹೇಳಿದೆ. ಇಷ್ಟೆಲ್ಲ ಅವಸರ ಒಳ್ಳೆಯ ಕಾಲ ಇರುವೆಳೆದೊಳಗೂ ಕೂಡ ಕಾರ್ಯ ಆಗುವುದಿಲ್ಲ ಅಂತಂದ್ರೆ ನಮ್ಮ ಅಪಾತ್ರತೆ ಅಂಥೇಳಿ ನಾವು ಒಪ್ಕೊಳ್ಬೇಕಾಗ್ತದೆ. ಯಾವುದರ ಮೇಲೆ ದೋಷಾರೋಪಣೆ ಮಾಡೋರು ನನಗೆ ಓದಕ್ಕೆ ಬರೋದಿಲ್ಲ ಅನ್ನೋದಿದ್ದೇನೆ. ನನ್ನ ಹತ್ರ ಗ್ರಂಥನೇ ಇಲ್ಲ ಹೀಗಿದ್ದೇನೆ.
ನನಗೆ ತಿಳಿಯುವುದನ್ನೇ ಇಲ್ಲ. ಹೀಗಿದೆ ಏನಿದೆ ಹೇಳ್ರಿ, ಯಾವುದರ ಮೇಲೆ ಆರೋಪ ಮಾಡೋದು? ದಿವ್ಯಧ್ವನಿ ಹೊರಡ್ತಾನೆ ಇಲ್ಲ ವೀರಪ್ರಭುವಿಂದ 66 ದಿವಸ ತನಕ ರೀ. ಹಾಗಿದೆ ಇದು. ಹಾಗಾದ್ರೆ ಇದು ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ ಏನ? ನಮ್ಮಗಳ ಅಭಾವ. ಸದಾ ಸುಖದಾಸ್ಜಿ ಅಂದ ನೋಡಿದ್ರು, ಟೋಳರ ಮಲ್ಲರ ಅಂದ ಹೇಳಿದ್ರು. ಆದ್ರೂ ಕೂಡ ಇಂದ ಸದಾ ಸುಖದಾಸನು ಉಪಲಬ್ಧದರು, ಟೋಳರ ಮಲ್ಲರನ್ನು ಉಪಲಬ್ಧದರು, ಕುಂದರನ್ನು ನಮ್ಮ ಎದುರಿಗೆ ಪ್ರತ್ಯಕ್ಷಪಡಿಸುವಂತಹ ಜ್ಞಾನಿಗಳಾಗಿದ್ದಾರೆ ಅಪ್ಪಾಜಿಯವರೆಗೆ. ಆದ್ರೂ ಕೂಡ ನಾವು ಉಪಸ್ಥಿತ ಇದ್ದವರನ್ನು ನೋಡ್ತಾನೂ ಇಲ್ಲ, ಇದ್ದವ್ರ ಕಡೆ ಲಕ್ಷಣೂ ಇಲ್ಲ. ಯಾರು ಇಲ್ಲವೋ, ಯಾರು ಇಲ್ಲ, ಪತ್ನಿ ಪುತ್ರರ ಅದರೇನ್ರಿ? ಅದೇ ಅದರಲ್ಲೇ ಇಲ್ಲ ಪ್ರತ್ಯಕ್ಷ. ಅದು ಮೋಹದ ದೃಷ್ಟಿಯೊಳಗೆ. ಧನ ಐಶ್ವರ್ಯ ದೇಹ ಬಲ ಸುಂದರತೆ ಇದೆ ಅಂದ್ರೆ ಅದು ಬರೇ ಭ್ರಾಂತಿಯೊಳಗಿದೆ, ಭ್ರಾಂತಿ. ಆತ್ಮನಲ್ಲಿ ಆದ್ರ ಆತ್ಮನಿಗೆ, ಆತ್ಮನ ಹಿತಕ್ಕೆ ಕಾರಣೀಭೂತವಿರುವಂಥ ದೇವಶಾಸ್ತ್ರ ಗುರುಗಳ ಚತುರ್ಥ ಕಾಲಕ್ಕಿಂತ ಅಧಿಕ ನಿರಂತರವಾಗಿ ಲಬ್ಧ ಇದ್ದಾರೆ. ಆದರೆ ನಮ್ಮ ಅಪಾತ್ರತೆ ನಮ್ಮನ್ನು ಎಲ್ಲಿ ಒಯ್ತೀವಿ, ಇದರ ವಿಚಾರ ಬೇಕ್ರೆ ನಮಗೆ. ವಿಚಾರ ನಮ್ಮ ಅಪಾತ್ರತೆಯ ಕಾರಣದಿಂದ ನಾವು ಭವದೊಳಗೆ ಮುಳುಗವರಿದ್ದೇವೆ. ನಮ್ಮ ಪಾತ್ರತೆಯನ್ನು ನಾವು ತಿಳ್ಕೊಂಡ್ರ ನಾವು ನಿಯಮದಿಂದ ಭವದಿಂದ ಮೇಲೆದ್ದ ಸಿದ್ಧಾಲಯದವರೆಗೆ ತಲುಪುವ ಸಾಧ್ಯತೆ ಇದೆ. ನಮ್ಮಂಥ ಆತ್ಮರುಗಳೇ ಸಂಸಾರದೊಳಗೆ ಲವಲೀನ ಇರುವಂಥ ಆತ್ಮರುಗಳೇ ಸಿದ್ಧಾಲಯ ತಲುಪಿದರಂದ ಮೇಲೆ ನಾವು ಸಂಸಾರದ ರುಚಿಯನ್ನ ಆಗಮದ ಮೂಲಕ ವಸ್ತು ಸ್ವರೂಪದ ಜ್ಞಾನ ಪ್ರಾಪ್ತ ಮಾಡಿಕೊಂಡ ಆ ರುಚಿಯನ್ನ ಕತ್ತರಿಸಿ ಹಾಕಿ ನಿಜಾತ್ಮನ ಉತ್ಥಾನದ ಮಾರ್ಗದೊಳಗ ಸಾಗೋದಿದೆ. ಯಾವ ಆತ್ಮ ಪ್ರಸಿದ್ಧಿ, ಯಾವ ನಯ ಪ್ರಜ್ಞಾಪನೆ ಎಲ್ಲದವರೇ ಈ ಪ್ರಕಾರದ ಗ್ರಂಥಗಳ ಇದ್ರೂ ಕೂಡ ಆ ಯಾವ ಪ್ರವಚನ ರತ್ನ ಚಿಂತಾಮಣಿ ಗುಜರಾತಿಯೊಳಗ ಆದದ್ದು ಇದೆ. ಅದ ನಾನು ಅನುವಾದ ಮಾಡ್ತಾ ಬೈಂಡಿಂಗ್ ಬಿಚ್ಚು ಹೋಯ್ತ್ರೆ. ಆದ್ರೆ ನಮ್ಮ ಕೃತಿ ಇಷ್ಟು ಸುಭದ್ರ ನೋಡಿದ್ರನ ಬಿಡಬಾರ್ದ ಅನ್ನುವಂಥವರವ್ರೆ. ಆದ್ರೂ ಕೂಡ ಅಂತರ್ಬಾಹ್ಯ ಅಷ್ಟು ಸುಂದರತೆಯೊಡನೆ ನಮ್ಮ ಕೈಗೆ ಬಂದ್ರೂ ನಮಗೆ ಯಾಕೆ ಅವುಗಳ ರುಚಿ ಇಲ್ಲ ಹೇಳ್ರಿ? ಅಪಾತ್ರತೆ ಅಂತ ಹೇಳಿ ನಾವು ಒಪ್ಕೊಳ್ಬೇಕ್ರಿ. ಇನ್ನೊಂದ್ಸಲ ಹೋಗಿ ಓದಿ ನೋಡ್ರಿ ದೇವದ ಮತ್ತು ಶಾಸ್ತ್ರದ ಯಾವ ರೀತಿ ಉಪಲಬ್ಧಿ ಆ ಕಾಲಕ್ಕಿಂತ ಈ ಕಾಲದೊಳಗಿನ ಮಹತ್ವ ಹೇಳಿದ್ದೇ ಇದೆ. ಶಿಕ್ಷಣ ಒತ್ತಾಯಪೂರ್ವಕ ಕೊಟ್ಟರೂ ಇಲ್ಲ, ನಿಯಮ ಒತ್ತಾಯಪೂರ್ವಕ ತಗೊಂಡ್ರೂ ನಮ್ಮ ಕಾರ್ಯ ಆಗ್ತಾ ಇದೆ. ಒತ್ತಾಯದಿಂದ ಆಗುವುದಿಲ್ಲ, ರುಚಿ ಬೇಕ್ರಿ, ರುಚಿ ಬೇಕು. ಶಾಸ್ತ್ರಜ್ಞಾನದಿಂದ ಆಗೋದಿಲ್ಲ, ಆಂತರ್ಯದೊಳಗೆ ಜ್ಞಾನ ಜಾಗೃತ ಆಗಬೇಕು. ನನ್ನ ಕಲ್ಯಾಣ ಆಗಬೇಕು. ನಾನು ಈ ಭವ ಪರಂಪರೆಯಿಂದ ಒಂದು ಭವದಲ್ಲಿ ಅಥವಾ ಈ ಒಂದು ಮನುಷ್ಯ ಭವದಲ್ಲಿ ನಾವು ಅನುಭವಿಸ್ತಾ ಇರುವಂಥ ಅವಮಾನ ಮತ್ತು ಪರಾಧೀನತೆಗಳು ನಮ್ಮ ಲಕ್ಷ್ಯಕ್ಕೆ ಬಂದಿಲ್ಲ. ಅನುಭವಿಸ್ತಾ ಇರುವಂಥ ಪರಾಧೀನತೆ ಎಷ್ಟು ವಿವಶ ಆಗ್ತೇವ್ರೆ ಒಂದೊಂದು ಸಮಯದೊಳಗ, ಆಗ್ತೇವ ಅಥವಾ ಇಲ್ಲ? ಯಾತಕಪ್ಪ ಈ ಜೀವನ ಅಂಥೇಳಿ ಅನ್ನಿಸ್ತಿದೆ. ಆದ್ರೆ ಆ ಧನ್ಯ ಕುಮಾರ ಈಗ ನಾಳೆಂತೂ ರಜೆ ಇದೆಯಲ್ಲ, ಧನ್ಯ ಕುಮಾರನ ಕಥೆರೇ ಓದ್ರಿ. ಯಾವುದದ? ಅಕೃತನಿಂದ ಅವು ಎಂಥ ಅಕೃತ ಪುಣ್ಯ ಇದ್ದರೆ ಮತ್ತು ಒಂದೇ ಒಂದು ದಿವಸದ ಅವಧಿಯೊಳಗ, ಒಂದೇ ಒಂದು ಸ್ವಲ್ಪ ಸಮಯದ ಸಂಯೋಗದೊಳಗ, ಮನಿ ಭಗವಂತರ ಸಂಯೋಗದೊಳಗ ಅವ ಏನಾದ ಎಂಥ ಪುಣ್ಯವಂತಾದ, ಭಾಗ್ಯವಂತಾದ. ಧನ್ಯಕುಮಾರನ ಜೀವನ ಎಂಥದ್ದ ಮತ್ತು ಅವನ ಹಿಂದಿನ ಭವ
ಹಿಂದಿನಂತಂದ್ರೆ ಅದಕ್ಕೆ ಹಚ್ಚಿದ್ದ ಹಿಂದಿಂದ ಅಲ್ರಿ ಅದ. ಮಧ್ಯದೊಳಗೆ ಮತ್ತೆ ನರಕ ತಿರಿಯಂಚ ಎಷ್ಟಾಗಿದಂತೆ ಅವೆಲ್ಲವನ್ನು ಗಮನ ಮಾಡಿ ಆ ಅಕೃತ ಪುಣ್ಯ ಅಲ್ಲೇನು ಮುನಿ ಭಗವಂತರಿಗೆ ಆಹಾರ ಕೊಡುವ ಹಾವು ಮಾತೆಯ ಗರ್ಭದಲ್ಲೇ ಅವನು ಬರ್ತಾ ಇದ್ದ ಹಾಗೆ ನಗರದ ರಾಜ ಅವರೇ, ಅವರ ತಂದೆ ಅವ ಸತ್ತು ಹೋದ, ಎಲ್ಲರೂ ಹೋದ್ರು, ಐಶ್ವರ್ಯ ಎಲ್ಲ ಹೋಯ್ತು. ಕೊನೆಗೆ ಅವನು ಹುಟ್ಟಿದ ಮೇಲೆ ಆ ತಾಯಿ ಮಗ ಎಷ್ಟು ಕಷ್ಟ ಅನುಭವಿಸಿದ್ರು. ಅರೆ ಪುಣ್ಯ ಪಾಪ ಯಾವ ವೇಳದೊಳಗೆ ಯಾವ ರೀತಿ ಈ ಜೀವದ ಮೇಲೆ ಪ್ರಹಾರ ಮಾಡಿ ಯಾವ ರೀತಿ ಇವನ ಸತ್ವವನ್ನೆಲ್ಲ ಉಡುಗಿಸಿ ಬಿಡ್ತವೆ, ನಷ್ಟ ಮಾಡಿ ಬಿಡ್ತವೆ, ಹೇಳಲಿಕ್ಕೆ ಬರುವುದಿಲ್ರಿ. ಅದಕ್ಕೆ ಮೆರವಣಿಗೆ ಬೇಡ, ಮೆರೆಯುವಂಥದ್ದೇನೂ ಇಲ್ಲ ನಮ್ಮ ಮೇಲೆ. ಯಾವ ನಿಜ ನಿಧಿ ಉಪಲಬ್ಧ ಆಗುತ್ತಿದೆಯೋ ಆ ನಿಜ ನಿಧಿಯೊಳಗೆ ಕೂಡ ಆ ನಿಜ ನಿಧಿಯ ಅನುಭವದಲ್ಲಿ ಮಸ್ತ್ ಇರ್ತಾನೆ. ಮೆರವಣಿಗೆ ಸುತ್ತಾಸೋದಿಲ್ರಿ ಅವನಿಗೆ. ಮತ್ತು ನಿಜ ನಿಧಿಯಿಂದ ವಂಚಿತ ಇರುವಂಥ ಎಷ್ಟು ಮೆರೆದ್ರೆ ಏನಿದೆ ರೀ, ಏನೂ ಅರ್ಥ ಇಲ್ಲ. ಅದಕ್ಕೆ ಎರಡೂ ಕಡೆಯಿಂದ ತಿಳ್ಕೊಂಡ ನಾವು ಜನಾಗಮದ ಜೊತೆಗೆ ಅಧಿಕ ಸಂಯೋಗದ ಸಮಯವನ್ನು ಬೆಳೆಸಿಕೊಳ್ಳಬೇಕು ಅನ್ನುವಂಥದ್ದು ಒಂದೇ ಒಂದು ತಮ್ಮೆಲ್ಲರಿಗೂ ಸೂಚನೆ ಅನ್ರಿ, ಆದೇಶ ಅನ್ರಿ, ಅಥವಾ ವಿನಂತಿ ಅನ್ರಿ. ಯಾವ ಪ್ರಕಾರ ತಿಳಿದ್ರು ತಿಳಿಯಿರಿ, ಅದರ ಕಾರ್ಯ ಆಗಬೇಕ್ರಿ. ಎಷ್ಟು ನಮ್ಮ ಜ್ಞಾನದೊಳಗ ವಿಕಾಸ ಅಲ್ಲಗವ್ರನ್ನವ್ರು ನಿರ್ಮಲತೆ ಬರಬೇಕು, ನಿರ್ಮಲತೆ ಬರಬೇಕು ಜ್ಞಾನದೊಳಗ. ಆ ನಿರ್ಮಲತೆ ಯಾವುದರಿಂದ ಬರ್ತಿದೆ? ವಿಧದಿಂದ ವಸ್ತು ಸ್ವರೂಪವನ್ನು ತಿಳ್ಕೊಳ್ಳುವುದರಿಂದ ಬರ್ತಿದೆ, ಬೇರೆ ಯಾವುದರಿಂದನೂ ಬರುವುದಿಲ್ಲ. ಅದಕ್ಕೆ ರುಚಿಪೂರ್ವಕ ಅಧ್ಯಯನದ ಇವತ್ತಿನ ದಿವಸ ಪುನಃ ಮತ್ತೊಮ್ಮೆ ಸಂಕಲ್ಪ ಮಾಡಿಕೊಳ್ಳೋದು. ಜೀವನದೊಳಗ ಅಧ್ಯಯನವನ್ನು ಹೊರತುಪಡಿಸಿ ಬೇರೆ ಯಾವುದಕ್ಕೂ ಪ್ರಾಮುಖ್ಯತೆ ಬೇಡ. ಏನು ಮಾಡೋದು ನಮ್ಮ ಜೀವನದಲ್ಲಿ ಉದಯಾನುಸಾರ ಅಥವಾ ವರ್ತಮಾನದ ಭಾವಾನುಸಾರ ಶುಭ ಕ್ರಿಯೆಗಳು ಏನೇನು ಆಗ್ತಾವೋ ಆಗಲಿ, ಅದರ ಪ್ರಾಮುಖ್ಯತೆ ಸ್ವಾಧ್ಯಾಯಕ್ಕೆ ಇರಲಿ. ಏನು ಹೇಳಿದ್ರು? ಆ ಕಾರಣದಿಂದ ಅಂದರೆ ಯಾವ ಕಾರಣದಿಂದ? ನಾನು ನಿರ್ವಿಕಲ್ಪ ಮಾತ್ರ ಚೈತನ್ಯ ಸತ್ವ ಇದ್ದೇನೆ ಅನ್ನೋದು ಹೇಳಿದ್ರು. ಕೊನೆಗೆ ಪ್ರಶ್ನೆ ಅಲ್ಲೇನು ಮಾಡಿದ್ರು? ಹೇಗಿದೆ ಈ ಚೈತನ್ಯ ಭಾವವು, ವಿಭವವು ತನ್ನ ಸ್ವರೂಪವನ್ನು ವ್ಯಾಪಿಸುವಂಥದ್ದಿದೆ. ಹಾಗಾದರೆ ಒಂದು ಗುಣದ ಪ್ರಭಾವ, ಒಂದು ಗುಣದ ಸತ್ವ ಇನ್ನೊಂದು ಗುಣದೊಳಗಲ್ಲ, ಅನಂತ ಗುಣದೊಳಗೆ ವ್ಯಾಪ್ತ ಇದೆ ಅಂದ ಮೇಲೆ ಮತ್ತೆಲ್ಲಿ ವ್ಯಾಪಿಸೋದ? ಅದನ್ನು ಅನುಭವದೊಳಗೆ ವ್ಯಾಪಿಸೋದು, ಅದನ್ನು ಪರ್ಯಾಯದೊಳಗೆ ವ್ಯಾಪಿಸೋದ. ಅದರದ ಲಾಭ ಯಾವುದರಿಂದ ಆಗೋದಿದೆ? ಪರ್ಯಾಯದೊಳಗೆ ಪ್ರಗಟ ಆಗೋದು. ಅದಕ್ಕಲ್ಲಿ ವ್ಯಾಪಿಸುವಂಥದ್ದಿದೆ, ನನ್ನ ಸ್ವಭಾವನ ಅಂಥದ್ದಿದೆ. ಏನು ತನ್ನ ಸ್ವರೂಪವನ್ನು ವ್ಯಾಪಿಸುವಂಥದ್ದು ನನ್ನ ಸತ್ವ ಇದೆ, ಸ್ವಭಾವ ಇದೆ. ಸ್ವಭಾವ ಬೇರೆ, ಸತ್ವ ಬೇರೆ. ಸಕ್ಕರೆಯ ಸ್ವಭಾವ ಬೇರೆ, ಹಾಲಿನ ಸತ್ವ ಬೇರೆ. ಅದನ್ನ ಇನ್ನೊಂದು ಶಬ್ದದಿಂದ ಹೇಳಲಿಕ್ಕೆ ಆಗುವುದಿಲ್ರಿ. ಅರೇ ಸತ್ತಾ ಶಬ್ದಕ್ಕ ಅಸ್ತಿತ್ವ ಅನ್ನುವಂಥ ಪ್ರತಿ ಶಬ್ದ ಕೊಟ್ಟರೂ ಸತ್ತಾ ಶಬ್ದದೊಳಗಿರುವಂಥ ಭಾವ ಬೇರೆ, ಅಸ್ತಿತ್ವ ಶಬ್ದದೊಳಗ ಅದು ಬಹಳ ಕಮ್ಮಿಯಾಗಿ ಬರ್ತಿದೆ, ಬಹಳ ಕಮ್ಮಿಯಾಗಿ ಬರ್ತಿದೆ. ಅದಕ್ಕೆ ಸತ್ವ ಎಂಥದ್ದು ಸತ್ವ ಇದೆ? ವ್ಯಾಪಿಸುವಂಥದ್ದು, ತನ್ನ ಸ್ವರೂಪವನ್ನು ವ್ಯಾಪಿಸುವಂಥದ್ದು ನನ್ನ ಸತ್ವ ಇದೆ. ಸತ್ವ ತಿಳ್ಕೊಳ್ಳುವುದ್ರಿ. ಮತ್ತು ಹೇಗಿದೆ? ವಿಶುದ್ಧಿ. ಸರ್ವ ಕರ್ಮಗಳ ಉಪಾಧಿಯಿಂದ ರಹಿತವಿದೆ. ಅಲ್ಲಿ ಮೇಲೆ ಹೇಳಿದರೆ ಉಪಾಧಿಗಳಿವೆ, ಅವುಗಳನ್ನು ಅನಾದಿ ಕಾಲದಿಂದ ತಾನೆಂದು ಅನುಭವಿಸುತ್ತದೆ. ಅನುಭವಿಸುತ್ತಿತ್ತು ಹೇಳಿದರೆ ಅದು ಬೇರೆ ಜೀವನ, ನಂದಲ್ಲ. ಅನುಭವಿಸ್ತಾ ಇದೆ, ಅನುಭವಿಸುವ ವೇಳೆಯೊಳಗೂ ಕೂಡ ಅದರಿಂದ ರಹಿತ ಇದೆ. ಇದು ನಮಗೀಗ ಭೇದ ಮಾಡುವುದಿದೆ. ಭೇದ ಯಾವುದರ ಸಲುವಾಗಿ ಮಾಡುವುದಿದೆ? ಭೇದವನ್ನು ಯಾವುದರ ಸಲುವಾಗಿ ಬಿಡುವುದಿದೆ? ಅನಾದಿ ಕಾಲದಿಂದ ಅನುಭವಿಸ್ತಾ ಇದೆ. ಏನ? ಕರ್ಮಗಳ ಉದಯ ರೂಪದ ಉಪಾಧಿಗಳನ್ನು ಅನುಭವಿಸ್ತಾ ಇದೆ.
ನೋವು ಯಾವುದರ್ದ? ಈಗ ಹೇಗಿರ್ತಿ ಸ್ವಲ್ಪ ನೋವು ಕಡಿಮೆ ಯಾವುದರ್ದ? ನೋವು ಯಾವುದರ್ದ? ಕರ್ಮದ ಉದಯದ ಉಪಾಧಿ ಇದೆ. ಅದು ನೋವು ನಿನ್ನಲ್ಲೇ ಇಲ್ಲ, ಉಪಾಧಿ ನಿನ್ನಲ್ಲೇ ಇಲ್ಲ. ಅರೆ ಏನು ಬೇಕಾಗಿದೆ, ಏನು ಬೇಕಾಗಿದೆ ಈ ಜೀವ, ಏನು ಬೇಕಾಗಿದೆಯೋ ಅದೆಲ್ಲ ಇವನಲ್ಲೇ ಇದೆ, ನನ್ನಲ್ಲೇ ಇದೆ. ನನಗೇನು ಬೇಕಾಗಿದೆಯಲ್ಲ ಅದೆಲ್ಲ ನನ್ನಲ್ಲೇ ಇದೆ. ನನಗೆ ನಿರಾಕುಲ ಶಾಂತಿ ಬೇಕಾಗಿದೆ, ನನಗೆ ಪರಾಧೀನತೆ ಬೇಕು. ನನ್ನಲ್ಲೇ ನಾನು ತೃಪ್ತ ಇರುವಂಥದ್ದು ಸ್ವಭಾವ ನಂದು ಇದೆ. ಆ ತೃಪ್ತ ಇರುವಂತಹ ಸ್ವಭಾವವನ್ನ ಈಗ ಅನುಭವಿಸೋದು ನನ್ನ ಸತ್ವ ಇದೆ. ಸ್ವಭಾವ ಮತ್ತು ಸತ್ವ. ತುಪ್ಪದ ಸ್ವಭಾವ ಏನಿದೆ? ಸ್ನಿಗ್ಧ ಇದೆ. ಸತ್ವ ಏನಿದೆ? ಶಕ್ತಿವರ್ಧಕ ಇದೆ. ತಿಳಿತಾ ಇದೆಯಲ್ಲ? ತುಪ್ಪದ ಸ್ವಭಾವ ಸ್ನಿಗ್ಧ ಇರಬಹುದು, ಉಚ್ಚ ಇದೆ. ಹಾಲಿನೊಳಗೆ ಸತ್ವ ಏನಿದೆ? ಅದು ಶಕ್ತಿವರ್ಧಕ ಇದೆ. ಅದೇ ಪ್ರಕಾರ ಇಲ್ಲಿ ಸತ್ವ, ಚೈತನ್ಯ ಸತ್ವದಿಂದ ನನ್ನ ಸ್ವಭಾವವನ್ನು ಅನುಭವಿಸುವಂತ ಕಾಲ ಪಕ್ವಾಗಿದೆ. ಈಗ ಏನ್ ಹೇಳ್ತು ನೋಡ್ರಿ, ನನ್ನ ಸ್ವಭಾವದೊಳಗೆ ಏನೇನಿದೆ, ನನ್ನ ನಿಜಗ್ರಹದೊಳಗೆ ಏನೇನಿದೆ, ನನ್ನಲ್ಲೇ ಎಂಥ ಎಂಥ ನಿಧಿಗಳಿದ್ದಾವೆ. ಅರೆ ಲಕ್ಷ ಕೋಟಿ ಸಾವಿರ ಕೋಟಿ ಇದೆಲ್ಲ ಧನದ ಲೆಕ್ಕ ಇದೆ, ಗುಣದ ಲೆಕ್ಕ ಎಲ್ಲಿದೆ? ಅನಂತ ಅನಂತ ಧನ ಯಾರ ಹತ್ರನೂ ಇಲ್ರಿ. ಆರು ಖಂಡದ ವೈಭವವನ್ನು ಕೊಡುವಂತಹ ಶಕ್ತಿ ಪುಣ್ಯದೊಳಗಿದೆ. ಅನಂತ ಆನಂದವನ್ನು ಕೊಡುವಂತಹ ಶಕ್ತಿ ಆತ್ಮನೊಳಗಿದೆ. ಆ ಆರು ಖಂಡದ ವೈಭವ ಪುಣ್ಯ ತೀರಿದ ನಂತರ ಮುಗಿದು ಹೋಗ್ತಿದೆ. ಈ ಅನಂತ ಅತೀಂದ್ರಿಯ ಆನಂದ ಅನಂತ ಕಾಲ ಕಳೆದರೂ ಒಂದು ಸ್ವಲ್ಪನೂ ಅದರೊಳಗೆ ನ್ಯೂನತೆ ಬರುತ್ತಿಲ್ಲ. ಮಹಿಮಾ ಬರಬೇಕಲ್ಲ ನಮ್ಗ. ಬರೇ ಮಹಿಮಾ ಬರುವ ಮಾತಿಲ್ಲ, ಅದರಲ್ಲಿ ಎಲ್ಲಿ ನಾವು ಆಕರ್ಷಿತ ಆಗ್ತಾ ಇದ್ದೇವೆಯೋ ಆ ಆಕರ್ಷಣೆ ಹೊರಟು ಹೋಗ್ಬೇಕ್ರಿ. ನಿಸ್ಸಾರ ಇಂದ್ರನಂಥ ವೈಭವ, ಚಕ್ರವರ್ತಿಯಂಥ ವೈಭವವನ್ನ ಸಮ್ಯಕ್ ದೃಷ್ಟಿ ಜೀವ ಹೇಗೆ ತಿಳಿತಾನೋ ವಿಷ ಅಂತ ಹೇಳಿ ತಿಳಿತಾನೆ. ಈ ನಿಜ ನಿಧಿಯೊಳಗೆ ಬಂದಿರೋದು ವಿಷದ ಗ್ಲಾಸು ಇದೆ. ಅದೇನಿದೆ? ಚಕ್ರವರ್ತಿಯ ಸುಖ, ಇಂದ್ರನ ಸುಖ ಏನಿದೆ? ವಿಷದ ಗ್ಲಾಸ್ ಇದೆ. ಅದಕ್ಕಲ್ಲಿ ಹೇಳ್ತಾರೋ ಆ ವ್ಯಾಪಾರ, ಆ ಉದ್ಯೋಗ, ಆ ಕೋಟಿ ಕೋಟಿ ಸಂಪಾದನೆ ಏನಿದೆ ಅದು ವಿಷದ ಗ್ಲಾಸ್ ಇದೆಯಪ್ಪ. ನೀನು ರಾಗದ ಅಗ್ನಿಯೊಳಗೆ ದಹಿಸಿ ಹೋಗ್ತಾ ಇದ್ದಿ, ಅದನ್ನು ಬಿಟ್ಟ ನೀ ಜಿನವಾಣಿ ರೂಪದ ಅಮೃತದ ಗ್ಲಾಸ್ ಅನ್ನ ಕುಡಿ ಅಂತ ಹೇಳ್ತಾರೆ. ಬಹಳ ಸುಂದರ, ಎಂಥ ಕರುಣಾಮಯ ವಚನ. ಆದರೆ ಈ ಜೀವಕ್ಕ ಅಲ್ಲೇ ಪ್ರಸ್ತಾವನೆಯೊಳಗೆ ಮತ್ತೊಂದು ಮಾತು ಹೇಳಿದೆನು. ಜ್ಞಾನಿಗಳಿಗೆ ನಮ್ಮ ಮೇಲೆ ಇರುವಂಥ ಕರುಣೆ ನನಗೆ ನನ್ನ ಮೇಲೆ ಇಲ್ಲ, ನಮಗೆ ನಮ್ಮ ಮೇಲೆ ಇಲ್ಲ ಇದೆ. ಜ್ಞಾನಿಗಳಿಗೆ ಎಷ್ಟು ಕರುಣೆ ಇದೆ, ಯಾವ ಯಾವ ರೀತಿಯಿಂದ ಹೇಳಿದರು, ತಮಗೆ ತಾವು ಸಂಬೋಧನೆ ಮಾಡಿ ಹೇಳಿದರು. ಏನು ಹೇಳಿದರು? ದೌಲ ಸಮುಜಿಸುನು ಚೇತ ಸಯಾನಿ ಕಾಲ ವ್ರಥಾಮತ ಹೋವೈ. ದೌಲತರಾಮನೇ ಆರು ರಾಣಿಯೊಳ ಸಮಜ ಸುನ್ ಚೇತ್ ಎಚ್ಚರ ಆಗಪ್ಪ, ಕಾಲ ವ್ರಥ ಮತ ಇಹವಿದ ಗಯೇ ನ ಮಿಲೆ ಸುಮನಿ ಜೋ ಉದತಿ ಸಮಾನೆ. ಇಹ ವಿಧ ಗಯೇ ನ ಮಿಲೆ, ಈ ಅವಸರ ಕಳೆದು ಹೋಯ್ತು ಅಂದ್ರೆ ಸಿಕ್ಕುವುದಿಲ್ಲ. ಯಾರೇನು ಮಾಡ್ತಾರೆ, ಯಾರಿಗೇನು ಬೇಕಾಗಿದೆ ಅದು ಮಾಡಲಿ. ಯಾರೇನು ಮಾಡ್ತಾ ಇದ್ದಾರಲ್ಲ ಅವರ ಮಾಡುವುದರಿಂದ ನನಗೆ ಅನುಕೂಲ ಇದೆ. ಈ ಮೋಕ್ಷ ಮಾರ್ಗದಿಂದ ಅವರೆಲ್ಲ ಆ ಕಡೆ ಹೋಗ್ತಾ ಇದ್ದಾರಲ್ಲ, ನನಗೆ ಅನುಕೂಲ ಇದೆ ಮೋಕ್ಷ ಮಾರ್ಗದೊಳಗೆ ಹೋಗಿ. ತಿಳಿತಾ ಇದೆಯೇನಿಲ್ರಿ? ನೋಡ್ರಿ, ಅಡಚಣೆ ಇಲ್ಲ, ರಶ್ ಇಲ್ಲ, ಯಾರನ್ನ ಹಿಂದೆ ಹಾಕಿ ಹೋಗ್ಬೇಕಾಗಿ. ಅವರೆಲ್ಲ ತಾನಾಗೇನ ಮಾರ್ಗದೊಳಗೆ ಹೋಗ್ತಾ ಇದ್ದಾರೆ, ಗತಿಗಳ ಮಾರ್ಗದೊಳಗೆ ಹೋಗ್ತಾ ಇದ್ದಾರೆ, ಖ್ಯಾತಿಯೊಳಗೆ ಮುಳುಗಿದ್ದಾರೆ, ಸಂಪಾದನೆಯೊಳಗೆ ಮುಳುಗಿದ್ದಾರೆ.
ಸಂಸಾರಿಕ ಸುಖದೊಳಗೆ ಮುಳುಗಿದಾರ, ಕೊನೆಗೊಮ್ಮೆ ರೋಗದ ದುಃಖದೊಳಗೆ ತ್ರಸ್ತ ಆಗ್ತಾರೆ. ಅಲ್ಲಿಂದ ನರಕದೊಳಗೆ ಹೊರಟು ಹೋಗ್ತಾರೆ. ಅವರಿಗೆ ಎಲ್ಲರೇ ಹೋಗಲಿ, ನನಗೆ ಮೋಕ್ಷ ಮಾರ್ಗದೊಳಗೆ ರಶ್ ಇಲ್ಲ. ಅವರು ಎಲ್ಲಿ ಹೋಗ್ತಾರೆ ಅನ್ನೋದು ನನಗೆ ಬೇಕಿಲ್ಲ. ಅವ್ರದ್ದು ಒಂದು ಸಮಯದ ಸಂಯೋಗ ಇದೆ. ತಾಯಿ ಇರಲಿ ತಂದೆ ಇರಲಿ ಕುಮಾರ್ಗಕ್ಕೆ ಹಚ್ತಿದ್ರು ಅಂತಂದ್ರೆ ಅವ್ರನ್ನ ತಗೊಂಡು ನಮ್ಗೆ ಏನು ಮಾಡೋದಿದ್ದೀರಿ? ಸುಮಾರ್ಗಕ್ಕೆ ಹಚ್ಚುವಂಥ ಶತ್ರು ಕೂಡ ನಮಗೆ ಉಪಯೋಗಿ ಅದನ್ರಿ. ಹೌದೇನಿಲ್ರಿ? ಅಂಥೇಳಿನ ಪರಮಾತ್ಮ ಪ್ರಕಾಶದ ಒಮ್ಮೆ ಬರೀ ಗಾಥೆಗಳನ್ನು ಓದ್ರಿ, ಬಹಳ ಅದ್ಭುತ ಇದಾವೆ. ಬರೀ ಗಾಥೆಗಳು, ಎಷ್ಟೊಂದು ಶಾಸ್ತ್ರ ಯಾವಾಗ ಓದೋದು? ಯಾವಾಗ? ಅರೇ ಇದು ನಂದು ಇದೆ, ಇದನ್ನು ಓದಬೇಕು. ಎಷ್ಟೊಂದು ವಸ್ತ್ರ ಇದ್ದಾವೆ, ಎಷ್ಟೊಂದು ಪಾದರಕ್ಷೆ ಇದ್ದಾವೆ, ಯಾವಾಗ ಹಾಕೊಳ್ಳೋದು ಅಂತೇಳ್ರಿ. ಮತ್ತೊಂದು ಜೊತೆ ಬೇಕಂದ್ರೆ ತಗೊಳ್ಳೋದಂದ್ರೆ, ಮತ್ತೊಂದು ಡ್ರೆಸ್ ಬೇಕಂದ್ರೆ ತಗೊಳ್ಳೋದು, ಮತ್ತೊಂದು ಸೀರೆ ಬೇಕಂದ್ರೆ ಯಾರೋ ಜೊತೆ ಯಾರ್ದೋ ಸೀರೆ ತಗೊಳ್ಳಿಕ್ಕೆ ಹೋಗಿರ್ತೇವೆ. ಅಲ್ಲಿ ನಮಗೂ ಒಂದು ತೊಂದ ಬರ್ತೇವೆ. ವಾಪರಿಸೋದನ್ನೇ ಇಲ್ರಿ. ಆದ್ರೆ ತಗೊಂಡು ಬಂದೇವಲ್ಲ, ಆ ತಗೊಳ್ಳುವ ಭಾವ, ಅದಕ್ಕೆ ಸಂಬಂಧಿಸಿದ ಮೋಹ, ಆಕರ್ಷಣೆ, ಇದರದ್ದೆಲ್ಲ ಬಂಧ ಆಯ್ತ್ರಿ. ಮತ್ತು ಒಂದು ಮಾತು, ಪುಣ್ಯ ಇದ್ರೆ ಅದು ನಮಗೆ ಸಿಗ್ತೈತಿ, ಹಾಗಾದ್ರೆ ಆ ಪುಣ್ಯನೂ ಖರ್ಚಾಯ್ತು. ಅದು ಉಪಭೋಗದೊಳಗೆ ಬರೋದ ಅಥವಾ ಇಲ್ಲ, ಅದು ಅದರ ಆಧೀನ ರೀ. ಇದರ ಆಧೀನ ಈ ಜೀವದ ಇಚ್ಛೆ ಅಥವಾ ಪುಣ್ಯದ ಕೆಲಸ ಅಲ್ಲದ. ಪುಣ್ಯದ ಕೆಲಸ ಏನ? ಇವನ ಸಂಯೋಗದೊಳಗೆ ತಂದು ಒಯ್ಯೋದು. ಇಚ್ಛೆಯ ಕೆಲಸ ಏನ? ನಾನಾ ಪ್ರಕಾರದ ಅಶುಭ ಕರ್ಮಗಳನ್ನು ಬಂಧ ಮಾಡಿಸಿಬಿಡೋದು. ಆಯ್ತು ಅವ್ರದ್ದು ಕೆಲಸ. ಇನ್ನು ಆ ವಸ್ತುವಿನ ಉಪಭೋಗ ಮಾಡೋದು ಯಾರ ಕೈಯೊಳಗ? ಆ ವಸ್ತುವಿನ ಕೈಯೊಳಗ. ಎಷ್ಟೋ ಘಟನೆಗಳನ್ನು ಜಗತ್ತಿನೊಳಗೆ ಕೇಳುತ್ತೇವೆ, ಆದರನೂ ಕೂಡ ನಾವು ಅವುಗಳನ್ನು ನಂಬುವುದಿಲ್ಲ. ಹಾಗಾದರೆ ನರಕದೊಳಗೆ ಹೋದ ಮೇಲೆನ ನಂಬೋದಿಲ್ಲ. ಅಲ್ಲಿ ವಿಭಂಗ ಜ್ಞಾನ ಇರ್ತಿದೆ, ಆವಾಗನ ನಂಬೋದೇನ? ಆವಾಗ ನಂಬಿದರನು ಅಲ್ಲಿಯ ಆಯುವನ್ನು ಒಂದು ಕ್ಷಣ ಕೂಡ ನಾವು ನಮ್ಮ ಕೈಯಾರೆ ಕಳ್ಕೊಳ್ಳೋ ಸಾಧ್ಯವಿಲ್ಲ. ಪ್ರತಿಯೊಂದನ್ನು ಭೋಗಿಸಬೇಕು. ಸಾಗರೋಪರಿ ಒಂದು ಸಲ ವಿಹಂಗಮ ದೃಷ್ಟಿಯಿಂದ ನನ್ನ ಭಾವ ಸರ್ವಜ್ಞ ಪ್ರಭು ಹೇಳಿರುವಂಥ ಸ್ವರೂಪ ನನ್ನ ಎದುರಿಗೆ ಸಹಜವಾಗಿ ಲಭಿಸಬೇಕಾದಂಥ ಸುಂದರ ಮಾರ್ಗ, ಮತ್ತು ನಾನು ಅನಾದಿ ರೂಢಿಯೊಳಗನೆ ಮುಳುಗಿ ಹೋಗುವುದರಿಂದ ನನಗೆ ಅನುಭವಿಸಬೇಕಾದಂಥ ಫಲ ಎಲ್ಲವನ್ನು ಎದುರಿಗಿಟ್ಕೊಂಡು ನೋಡೋದ್ರೆ, ಆಮೇಲೆ ಏನು ಬೇಕು ಅದು ಮಾಡೋದ್ರೆ, ಮಾಡೋದು ನಮ್ಮ ಕೈಯೊಳಗಿದೇನು? ಅವಶ್ಯವಾಗಿ ಇದೆ ರೀ. ಅದನ್ನೆಲ್ಲ ತಿಳಿದ ಅದರಿಂದ ಅಲಿಪ್ತ ಆಗೋದಾ, ಇದರೊಳಗೆ ಆಸಕ್ತ ಆಗೋದಾ, ಇದರೊಳಗೆ ರುಚಿಯುಳ್ಳವರಾಗೋದಾ, ಈ ಭಾವನೆಯನ್ನು ಮಾಡೋದಾ? ರುಚಿ ಸನ್ಮಾರ್ಗದೊಳಗ ಭಾವನೆ ಪ್ರತ್ಯಕ್ಷ ಮೋಕ್ಷದ ತಿಳಿತಾ ಇದೆ ಅಂದ್ರೆ ರುಚಿಯ ಸನ್ಮಾರ್ಗದೊಳಗೆ ಇರಬೇಕು, ಮತ್ತು ಭಾವನೆ ಸಾಕ್ಷಾತ್ ಪರಿಪೂರ್ಣ ಆಗುದಿಲ್ಲ. ಏನೋ ಇರ್ತಿದೆ ಯೋಗರೇ, ವೀಕೆಂಡ್ ಏನೋ ಇರ್ತಿದೆ. ಏನು ಹೇಳ್ತಾ ಇದೆ? ರುಚಿ ಸನ್ಮಾರ್ಗದ ಭಾವನಾ ಪರಿಪೂರ್ಣದ ಶೇಷಿ ಕೃತಕೃತ್ಯದ ಶೇಷಿ. ಮಾಡಿದ್ದಾಯ್ತು, ಭೋಕ್ಷಿದ್ದಾಯ್ತು, ಪಾಪ ಮಾಡಿದ್ದಾಯ್ತು, ಪುಣ್ಯ ಮಾಡಿದ್ದಾಯ್ತು, ಅವುಗಳ ಫಲವನ್ನು ಏಕಾಕಿಯಾಗಿ ಭೋಕ್ಷಿದ್ದ. ಯಾರೂ ಬರಲಿಲ್ಲರಿ, ಸಹಾಯಕ್ಕೆ ಯಾರೂ ಬರಲಿಲ್ಲ. ಬರೋ ಸಾಧ್ಯ ಅವ ಅಂಥ ಪಾಪವನ್ನು ಯಾವಾಗ ಕಟ್ಕೊಂಡಿದ್ದ? ಅಕೃತ ಪುಣ್ಯ. ಅಂಥ ಪಾಪವನ್ನು ಯಾವಾಗ ಕಟ್ಕೊಂಡಿದ್ದ? ಅದರದ ವಿವರಣೆ ಇದೆ. ಪೂರ್ವ ಜನ್ಮದ ಕಥೆ ಹೇಳ್ತಾರೆ ಅವರು. ಸೂರತ ಮುನಿರಾಜರ ತಂದಿಟ್ಟಿದ್ದಳೈತಿ, ಯಾಕೆ ಗೊತ್ತಿಲ್ಲ, ಆದರೆ ಅದನ್ನು ಓದಿದ್ದೀನಿ ನಾನು, ಓದ್ತಾ ಇದ್ದೆ, ಇನ್ನೂ ಸ್ವಲ್ಪ ಇದೆ. ಅಕೃತನಿಂದ ಅಹಮಿಂದ್ರ ಮತ್ತೆ ಓದಬೇಕ್ರೆ
ಬುದ್ಧಿಯೊಳಗ ಅದು ಪುನಃ ತಾದಾಯಿತು ಅಂತಂದ್ರೆ ಆ ತಾದಾಜ್ಞಾನ ಇನ್ನೊಂದು ನವೀನ ನಿರ್ಮಲತೆಗೆ ಕಾರಣ ಆಗ್ತಿದೆ ನೋಡ್ರಿ ನನ್ನ ಅನುಭವದ ಪ್ರಕಾರ. ನವೀನ ಅವಾಗ ಮತ್ತೆ ತಿಳಿದಿರ್ಲಿಲ್ಲ, ತಿಳಿದಿರ್ಬೇಕು, ತಿಳಿದಿತ್ತು. ಆದ್ರೆ ಆವಾಗ ತಿಳಿದಿರುವೊಳಗೆ ಆಗಿರುವಂಥ ಪ್ರಭಾವ, ಲಾಭ, ಸಂವೇದನ ಬೇರೆ. ಈಗ ಓದುವುದರಿಂದ ತಿಳಿತಿದೆಯಲ್ಲ, ಅದರ ಲಾಭ, ಅದರ ಸಂವೇದನೆ ಬೇರೆ. ಅದಕ್ಕೆ ಸತತ ಒಂದಾದ್ಮೇಲೆ ಒಂದನ್ನು ಬಿಟ್ಟು ಒಂದು, ಯಾವುದು ಸಣ್ಣದು ಸಿಕ್ಕಿತು ಓದಿತು, ಯಾವುದು ದೊಡ್ಡದು ಆಕರ್ಷಣೆ ಅನ್ನಿಸ್ತು ತೆಗೆದು ಓದುವುದ್ರೆ ಒಂದೇನಿದೆ ನಿಜ ನಿಧಿ, ಹೊಸದೇನು ಬಂತು ಅದನ್ನು ಕ್ರಮದಿಂದ ದಂಡಿಗೆ ಹಚ್ಚೋದ್ರೆ. ಅದರ ಮಧ್ಯದೊಳಗೆ ಯಾವ ತಗೋತೇವೆ ಯಾವ ದಂಡಿಗೆ ಹಚ್ಚೋ ಮಾತಿಲ್ಲ, ಎಷ್ಟು ಹೇಳಿಸ್ತಾರೋ ಅಷ್ಟು ಓದುವುದ್ರೆ. ಇಲ್ಲಿ ಬಂದದ್ದು ಆಧಾರ ಕೊಟ್ಟಿರ್ತಿದೆ ಅಲ್ಲ, ಇಲ್ಲಿ ಅದರ ಆಧಾರ ಕೊಟ್ಟಿತ್ತು, ಅದರೊಳಗೆ ಇದರ ಆಧಾರ ಕೊಟ್ಟಿದ್ದಾರೆ. ಎಂಥ ಭಾಗ್ಯರೇ ನೋಡಿ, ಇಷ್ಟ ಆನಂದ ನಿಜವಾಗಿ. ಅಂದ ಯಾವ ಕಾಲದೊಳಗೆ ಅದು ವ್ಯಾಖ್ಯಾನ ಆಯ್ತಲ್ಲ, ಅದಕ್ಕೆ ಇದರ ದೃಷ್ಟ 182ನೇ ಕಲಶದಲ್ಲಿ ಕೂಡ ವಿಭೂ ಶಬ್ದವು ಬಂದದ್ದಿದೆ ಅಂಥೇಳಿ ಹೇಳಿದ್ದಾರೆ. ಅದಕ್ಕೆ ಜ್ಞಾನಿಗಳ ಸಂಗತಿ ಏನಿದೆ, ಸತ್ಶ್ರುತದ ಸಂಗತಿ ಏನಿದೆ, ಅದು ಬಹಳ ಮಧುರ ಇದೆ ರೀ, ಬಹಳ ಸುಂದರ ಇದೆ. ನಡೆ ಚೇತನ, ಆ ಕಾರಣದಿಂದ ಚೇತನ ಮಾತ್ರ ವಸ್ತುವು, ಚೇತನ ಮಾತ್ರ ಸತ್ತಾವು. ಅವಶ್ಯವಾಗಿ ದರ್ಶನವೆಂಬ ಹೆಸರು, ಜ್ಞಾನವೆಂಬ ಹೆಸರು ಎರಡು ನಾಮ ಎಂದರೆ ಸಂಜ್ಞೆಯ ಮೂಲಕ ಉಪದಿಷ್ಟವಾಗಲಿ. ಉಪದೇಶದೊಳಗೆ ಬರಲಿ, ಅದು ಹಾಗೆ ಉಪದಿಷ್ಟವಾಗಲಿ. ಬಂದಿದೆಯಲ್ಲ ಉಪದೇಶದೊಳಗ ಬರಲಿ, ಉಪದೇಶದೊಳಗೆ ಹಾಗೇ ಬರೋದು, ಅನುಭವದೊಳಗೆ ಹಾಗೆ ಬರುವುದಿಲ್ರಿ. ಉಪದೇಶದೊಳಗೆ ಹಾಗೇ ಬರೋದು. ಶಿಕ್ಷಣ ಕೊಡುವ ವೇಳೆದೊಳಗೆ ಹಾಗೇ ಶಿಕ್ಷಣ ಕೊಡೋರು, ಆದ್ರೆ ಪ್ರತ್ಯಕ್ಷ ಕಾರ್ಯ ಮಾಡುವ ವೇಳೆದೊಳಗೆ ಹಾಗೆ ತಿಳಿತಾ ಇದೆ ಅಂತ. ಉಪದಿಷ್ಟವಾಗಲಿ, ಉಪದೇಶ ಹಾಗೆ ಮಾಡಿದ್ದಾರೆ ಸರ್ವಜ್ಞ ಪ್ರಭು, ಮುಂದೆ ಕೂಡ ಹಾಗೆ ಮಾಡವ್ರದಾರ, ಮಾಡ್ತಾ ಇರಲಿ, ಆಗಲಿ. ಅದರ ಅನುಭವದೊಳಗೆ ಆಗ ಏಕಸತ್ತ ಚೇತನ ಮಾತ್ರ. ಎರಡು ಹೆಸರು, ಎರಡು ಜ್ಞಾನವೆಂಬ ಹೆಸರು, ಎರಡು ನಾಮ ಸಂಜ್ಞೆಯ ಮೂಲಕ ಉಪದಿಷ್ಟವಾಗಲಿ. ಭಾವಾರ್ಥವೂ ಈ ಪ್ರಕಾರವಿದೆ. ಏಕಸತ್ತಾರೂಪ ಚೇತನವು, ಅದಕ್ಕೆ ಎರಡು ಹೆಸರು. ಒಬ್ಬನೇ ಮಗ, ಅವನಿಗೆ ಎರಡು ಹೆಸರು. ಒಂದಂತೂ ದರ್ಶನವೆಂಬ ಹೆಸರು, ಆ ವಸ್ತುವಿನೊಳಗೆ ಎರಡು ಭೇದ ಇಲ್ರಿ. ಈ ಕಾರಣದಿಂದ ದರ್ಶನ, ಈ ಕಾರಣದಿಂದ ಜ್ಞಾನ. ದರ್ಶನ ಶಕ್ತಿ ಯಾವ ಪ್ರಕಾರ, ಶರ್ಬತದೊಳಗ ಸಿಹಿ ರಸ ಮತ್ತು ಹುಳಿ ರಸ, ಕ್ಷಾರ ರಸ ಎಲ್ಲ ಅದಾವಲ್ಲ, ಹಾಗೆ ದರ್ಶನ ಜ್ಞಾನ ಎರಡು ಬೇರೆ ಬೇರೆ ಇಲ್ಲ, ಹೆಸರಷ್ಟ ಬೇರೆ ಅದಾವ್ರಿಗೆ. ಎರಡು ಹೆಸರದವು, ಬೇರೆ ಅನ್ನೋದನ್ನು ಹೇಳಿಲ್ರಿ ಪ್ರಭು ಇಲ್ಲಿ. ಎರಡು ಹೆಸರದವು, ಅರ್ಥ ಆಗ್ತಾ ಇದೆಯಲ್ಲ? ಎರಡು ಹೆಸರದವು. ಯಾವುದಕ್ಕ? ಏಕಸತ್ತಾರೂಪದ ಚೇತನ ಇದೆಯಲ್ಲ, ಅದಕ್ಕೆ ಎರಡು ಹೆಸರು. ಒಂದು ದರ್ಶನ, ಇನ್ನೊಂದು ಜ್ಞಾನ. ಹಾಗೆಯೇ ಉಪದಿಷ್ಟ ಆಗಲಿ ಅದ. ಯಾಕೆ ಹಾಗೆ ಉಪದೇಶ ಏನು ಆಗಿದೆಯಲ್ಲ, ಅದರಿಂದ ಲಾಭ ಇದೆ. ಓಹೋ, ನೋಡುವುದರೊಳಗನ್ನ ತಿಳಿಯೋದಿದೆಯಲ್ಲ, ತಿಳಿಯೋದಂದ್ರೆ ನೋಡೋದಿದೆಯಲ್ಲ. ಚಕ್ಷುರೇಂದ್ರಿಯದ ಮೂಲಕ ಕೂಡ ತಿಳಿತೇನಲ್ಲ, ಘ್ರಾಣೇಂದ್ರಿಯದ ಮೂಲಕ ಕೂಡ ನೋಡ್ತೇನಲ್ಲ, ಮನಸ್ಸಿನ ಮೂಲಕ ಕೂಡ ನೋಡ್ತೇನಲ್ಲ, ಸ್ಪರ್ಶನೇಂದ್ರಿಯದ ಮೂಲಕ ಕೂಡ ನೋಡ್ತೇನಲ್ಲ. ನೋಡ್ತೇನೆ ಅಂತ ತಿಳಿತೇನೋ, ನೋಡ್ತೇನಂದ್ರನ ತಿಳಿತೇನೋ, ತಿಳಿತೇನಂದ್ರನ ನೋಡ್ತೇನೆ. ಮತ್ತೆ ನಿಜವಾಗಿ ತಿಳಿಯುವ ನೋಡುವುದರೊಳಗೆ ಎಲ್ಲಿ ಅಭೇದ ಇದೆಯೋ ಅಲ್ಲಿ ನಿರಾಕುಲ ಶಾಂತಿಯ ಆದಲ್ದೇ ಇರೋ ಸಾಧ್ಯ ಇಲ್ಲ. ದರ್ಶನ ಜ್ಞಾನ ಅರ್ಥಾತ್ ಚೇತನ ಇದೆ, ಶಾಂತಿ ಇಲ್ಲ. ಈಗ ಯಾಕೆ ಸಾಧ್ಯ ಇದೆ ಹೇಳ್ರಿ? ಅವು ಎರಡೂ ಅಭೇದ ಯಾವಾಗ ಆಗ್ತಿದೆಯೋ, ಎರಡಂತೇಳಿ ನಮಗೆ ಕಾಣಿಸೋದನ್ನೇ ಇಲ್ಲ. ಹೇಗಿದೆಯೋ ಹಾಗೆ ಯಾವಾಗ ಆಗ್ತಿದೆಯೋ ಆವಾಗ ಶಾಂತಿ ಸುಖ ಅವಶ್ಯವಾಗಿ ಆಗ್ತಿದೆ. ಏಕಸತ್ತಾರೂಪ ಚೇತನವು, ಅದಕ್ಕೆ ಎರಡು ಹೆಸರು. ಒಂದಂತೂ ದರ್ಶನವೆಂಬ ಹೆಸರು, ಇನ್ನೊಂದು ಜ್ಞಾನವೆಂಬ ಹೆಸರು. ಹೇಗೆ ಭೇದವಾಗುತ್ತಿದ್ದರೆ ಆಗಲಿ. ಏನಿದೆ ಹಿಂದಿಯೊಳಗೆ? ಐಸಾ ಐತೇನ್ರಿ? ಅಲ್ಲಿದೆ ಕೆಳಗೆ ಭಾವಾರ್ಥ. भावार्थ इस प्रकार है कि एक सत्व रूप
सुना हम्म, उसके नाम दो, एक तो दर्शन हम्म। ऐसा नाम, दूसरा ध्यान ऐसा नाम, ऐसा भेद ಹಾ होता ಅದು है। ಹೇಗೆ ಇದೆಯಲ್ಲ ಹೀಗೆ ಬೇಕ್ರಿ ತಿದ್ರೆ ಅದು ಹೇಗೆ ಭೇದವಾಗುತ್ತಿದ್ದರೆ ಆಗಲಿ ಇದೆಯಲ್ಲ ಅದಕ್ಕೆ ಹೀಗೆ ಭೇದವಾಗುತ್ತಿದ್ದರೆ ಆಗಲಿ ಹೇ ಇದ್ದಿದ್ದು ಹೀ ಮಾಡಿಬಿಡ್ರಿ ಅದಕ್ಕೆ ಯಾವ ಪ್ರಕಾರದ ಬಾಧೆ ಆಗುತ್ತನ್ನ ಮಾಡಬೇಕ್ರಿ ಅದನ್ನು ಒಡೆದು ಹಾಕಿ ಇನ್ನೊಂದು ಬರೆಯೋದಲ್ಲ ಹೀಗೆ ಭೇದವಾಗುತ್ತಿದ್ದರೆ ಆಗಲಿ ವಿರುದ್ಧವಂತೂ ಏನೂ ಇಲ್ಲವೆಂಬ ಅರ್ಥವನ್ನು ದೃಢಪಡಿಸುತ್ತಾರೆ. ಇಲ್ಲಿ ದೃಢಪಡಿಸುವ ಮಾತಿದೆ, ಅದರ ಚರ್ಚೆ ನಂತರ ಆಗುವುದು, ವಿಚಾರ ಮಾಡ್ಕೊಂಡು ಬರುತ್ತೆ.